ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾವು ತುಂಬಾ ದಿನದಿಂದ ಹೇಳ್ತಿದ್ವಿ ನಿಮಗೆ ನಮ್ಮ ಮನೆ ಹೋಮ್ ಟೂರ್ ಮಾಡ್ತೀವಿ ಅಂತ ಹೇಳಿ. ನಾವು ಪ್ಲಾನ್ ಮಾಡಿದ್ದು 2K ಸಬ್ಸ್ಕ್ರೈಬರ್ ಆದ್ಮೇಲೆ ಮಾಡ್ತೀವಿ ಅಂತ. ಬಟ್ ನೀವು ತುಂಬ ಜನ ನನಗೆ DM ಮಾಡ್ತಿದ್ದೀರಾ ಹೋಮ್ ಟೂರ್ ಮಾಡಿ ಸೀಸ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಾವು ಫೆಸ್ಟಿವಲ್ನ ಆಚರಿಸ್ತೀವಿ. ಇವತ್ತು ಕರಗ ಹಬ್ಬ ನಮ್ಮೂರಲ್ಲಿ. ಸೊ ಹಾಗಾಗಿ ಇವತ್ತೇ ಒಂದು ವಿಡಿಯೋನ ಮಾಡ್ಕೊಬೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ ಈಗ. ಸೊ ನಾನು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಬೇಕು. ಬಾ 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 ನನ್ನ ಮಗ ಬಂದಿದ್ದಾನೀಗ, ವಿದಾಯ್ ಬಂದರು ಸ್ಕೂಲಿಂದ. ಸೊ ಇದು ಬರೋಕ್ಕಿಂತ ಮುಂಚೆ ವಿಡಿಯೋ ಮಾಡ್ಕೊಳ್ಳೋ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಸ್ವಲ್ಪ ಲೇಟ್ ಆಯಿತು. ಅಡುಗೆ ತಿಂಡಿ ಎಲ್ಲ ಇವತ್ತೇ ನಾವು ಶಾವ್ಗೆ ಯಾರಿಗೆ ಇವತ್ತು ಬರೀ ಕಂಪ್ಲೇಂಟ್ ಫ್ರೆಂಡ್ಸ್ ಕೊಡದೆ ಅವ್ರು ಕೊಡದೆ ಅಂತ. ಬಾಯ್ಲಿ ಅಲ್ಲಿ ಯಾರು ಕೊಡದೆ ಹೇಳ್ಬಿಡು. ಅಲ್ಲಿ ಹಾಯ್ ಅನ್ನು. ಹಾಯ್ ಫ್ರೆಂಡ್ಸ್. ಮಳೆ ನೆನ್ಕೊಂಡು ಸೊ ಇವಾಗ ನಾವು ಕಂಪ್ಲೀಟಾಗಿ ವಿಡಿಯೋನ ಮಾಡ್ತೀವಿ. ಸೊ ಇಷ್ಟ ಆದರೆ ಪ್ಲೀಸ್ ನಮಗೆ ಕಮೆಂಟ್ ಮಾಡಿ ಹೇಗಿದೆ ವಿಡಿಯೋ ಅಂತ ನಮಗೆ ತಿಳಿಸಿ. ಹೇಳ್ತೀರಾ ನೀವು? ತುಂಬಾ ಲೇಟ್ ಆಯ್ತು. ಅದು ಇನ್ನ ಲೇಟಾಗಿ ಮಾಡ್ಬೇಕಾಗಿತ್ತು. ಈಗ ಏನೋ ಒಂದು ಕಾರಣಾಂತರದಿಂದ ಬೇಗನೆ ಮಾಡಂಗಾಯ್ತು ಆಗ್ತದೆ. ಸೊ ಹಾಗಾಗಿ ಬೇಗ ಮಾಡೋಣ ಅನ್ಕೊಂಡು ಮಾಡ್ತಾ ಇದೀವಿ. ಅದು ಏನು ಅಂತ ಆಮೇಲೆ ಹೇಳ್ತೀವಿ. ಅದು ಒಂದು ಸಸ್ಪೆನ್ಸ್ ಹೌದು. ಬಟ್ ಇವತ್ತು ನಮ್ಮನೆಯಲ್ಲಿ ಚಾಮುಂಡೇಶ್ವರಿ ಕರಗ ಹಬ್ಬನ ಸೆಲೆಬ್ರೇಟ್ ಮಾಡ್ತಿದ್ವಿ. ಹಾಗೆ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಿದ್ವಿ. ಸೊ ಲಾಸ್ಟಲ್ಲಿ ಸಪೋಸ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ಅಥವಾ ಫಸ್ಟ್ ಯಾರು ನನ್ನ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡ್ತಿದ್ದೀನಿ ಮಿನಿ ವ್ಲಾಗ್ಸ್ನ. ಅಲ್ಲಿ ಸುಷ್ಮಿತಾ ವಿನಯ್ ವ್ಲಾಗ್ಸ್ ಅಂತ ಇರುತ್ತೆ. ಅಲ್ಲಿ ಕೂಡ ಹೋಗಿ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಬೋದು ನೀವು. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಹೋಗೋಣ? ಎಸ್, ಬನ್ನಿ. ಇದು ಕಾರ್ ನಿಲ್ಸಕ್ಕೆ ಪ್ಯಾಸೇಜು. ಕಾರು ನಮ್ದು ಬಂದು ಇಲ್ಲಿ ಮೆಟ್ಲು. ಮಳೆ ಬರ್ತಿದೆ, ಲೈಟಾಗಿ ಬರ್ತಿದೆ ಅಲ್ವಮ್ಮ? ಇದು ನಮ್ಮದು ಇಲ್ಲಿ ಪ್ಯಾಸೇಜ್ ಇರೋದು. ಸೊ ಫ್ರೆಂಡ್ಸ್, ನಮ್ದು ಬಂದು ಡುಪ್ಲೆಕ್ಸ್ ಹೌಸು. ಕೆಳಗಡೆ ಇಂಡಿವಿಜುವಲ್ ಆಗಿ ಒಂದು ಮನೆ ಇದೆ. ಸೊ ನಮಗೆ ಕಾರ್ಗೆ ಮತ್ತು ಬೈಕಿಗೆಲ್ಲ ಒಂದು ಪಾರ್ಕಿಂಗ್ ಏರಿಯಾ ಇದೆ. ಸೊ ಬಂದರೆ ನಮಗೆ ನಮ್ಮದು ಗ್ರೌಂಡ್ ಫ್ಲೋರ್ ಒಂದು ಡುಪ್ಲೆಕ್ಸ್ ಹೌಸಲ್ಲಿ, ಮತ್ತು ಫಸ್ಟ್ ಫ್ಲೋರು. ಅದು ಬಂತಂದರೆ ನಮ್ಮ ಮನೆ ಸ್ಟಾರ್ಟಿಂಗಲ್ಲಿ ಬುದ್ಧ ಕೂರಿಸಿದ್ದೀವಿ. ಸೊ ಬುದ್ಧಾಗೆ ಇದು ನಮ್ಮ ಅತ್ತೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ವಿ ಇವತ್ತು. ಹಾಗಾಗಿ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಇರಲಿ ಅಂತ. ಸೊ ನಾವು ಇದು ಬುದ್ಧನ ತರಬೇಕಾದ್ರೆ ತುಂಬಾ ಪ್ಲ್ಯಾನ್ ಮಾಡಿದ್ವಿ. ತುಂಬ ಸುಮಾರು ಕಡೆ ವಿಚಾರಿಸಿದ್ವಿ ನಾವು. ಬಟ್ ಇದು ನಾವು ಬೆಂಗಳೂರಲ್ಲಿ ತಂದಿದ್ದು ಬುದ್ಧ. ತುಂಬ ಕ್ಯೂಟಾಗಿದೆ. ಇದು ಒಂದು ರಾತ್ರಿ ಹೊತ್ತು ಲೈಟ್ ಆಫ್ ಆದಾಗ ತುಂಬಾ ಚೆನ್ನಾಗಿ ಲೈಟ್ ಬರುತ್ತೆ, ರೇಡಿಯಂ ಥರ. ಬಟ್ ಚೆನ್ನಾಗಿದೆ, ಕ್ಯೂಟಾಗಿ. ಸೊ ಅದಕ್ಕೆ ಚೆಂಡು ಹೂವಿನಲ್ಲಿ ಅಲಂಕಾರ ಮಾಡಿರೋದು. ನೆಕ್ಸ್ಟ್ ಬಂತ ಅಂದರೆ ನಮ್ಮದು ಡೋರ್ ಇದು. ಸೊ ಇದೇನಂತ ಅಂದರೆ 2 ಡೋರು ಇರೋದು ಏನಕ್ಕೆ ಅಂದರೆ ಇದು ದ್ವಾರಕ ಬಾಗಿಲು ಅಂತ ಹೇಳಿ. ಅವಾಗೆಲ್ಲ 2 ಬಾಗಿಲು ಇರ್ತಿದ್ರು. ಬಟ್ ಇವಾಗ ಸಿಂಗಲ್ ಬಾಗಿಲನ್ನ ಇರಿಸಿದ್ದಾರೆ. ಇದು ಬಂದು ಈ ಬಾಗಿಲದಲ್ಲಿ ಓಡಾಡೋದ್ರಿಂದ, ಈ ಬಾಗಿಲಿನಲ್ಲಿ ಓಡಾಡೋದ್ರಿಂದ ಏನಂತಂದರೆ ಆಯಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ, ಮತ್ತು ಸಂಪತ್ತು, ಆರೋಗ್ಯ, ಐಶ್ವರ್ಯ ಪ್ರತಿಯೊಂದು ಚೆನ್ನಾಗಾಗುತ್ತೆ ಅಂತ ಹೇಳಿ ಅಲ್ಲಿ ನೀವು ಎಂಟ್ರೆನ್ಸಲ್ಲಿ ನೋಡ್ಬೋದು. ಓಮ್ ಅಂತ ಇದೆ. ಸೊ ಹೇಗೆಂದರೆ ಇದು ಕಂಪ್ಲೀಟ್ ಒಂದು ಟ್ರೆಡಿಷ್ನಲ್ ಅಟೈರಲ್ಲಿದೆ ಅಂತಲೇ ಹೇಳ್ಬೋದು ಡೋರ್ ಇದು. ಇದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಭತ್ತದ ತೋರಣ ಹಾಕಿ ಮತ್ತು ಚೆಂಡುವಿಂದು ಒಂದು ಹಾರ ಹಾಕಿದ್ದೀವಿ. ಸೊ ಇದು ಒಂದು ಟ್ರೆಡಿಷ್ನಲ್ ಆಗಿ ತುಂಬಾ ಲುಕ್ ಕೊಡುತ್ತೆ ಮನೆಗೆ. ಆಮೇಲೆ ಇನ್ನೊಂದೇನಂದ್ರೆ ದೊಡ್ಡ ಬಾಗ್ಲಿರೋದ್ರಿಂದ, ತುಂಬಾ ಎತ್ತರವಾಗಿ ಮಾಡಿಸೋದ್ರಿಂದ ಮನೆಯ ಯಜಮಾನಂಗೆ ಆರೋಗ್ಯ, ಆಯಸ್ಸು ಎಲ್ಲ ವೃದ್ಧಿ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಇದು ನಮ್ಮ ಮನೆ ಬಾಗ್ಲು ಎಲ್ಲದಕ್ಕಿಂತ ದೊಡ್ಡದೇ ಸ್ವಲ್ಪ. ಹೌದು, ಈಗ ಚೆನ್ನಾಗಿದೆ. ಇದ್ರ ಜೊತೆಗೆ ಇದು ಎಲ್ಲ ಒಳ್ಳೆ ಲುಕ್ ಕೊಡುತ್ತೆ. ಸೊ ಈಗ ಒಳಗಡೆ ಹೋಗೋಣ ಅಲ್ವಾ? ಒಳಗಡೆ ಹೋದ್ರೆ ನಮ್ಮ ದಿಲೀಪ್ ಇದ್ದಾನೆ. ಸೊ ಇದು ನಮ್ಮ ಹಾಲ್. ನಾವು ಇಲ್ಲಿಂದ ತಗೊಂಡೋಗೋಣ. ಸ್ಟಾರ್ಟಿಂಗಿಂದ ಇಲ್ಲಿ ಬರ್ಬೋದು. ಎಂಟ್ರೆನ್ಸ್ ಬಂತ ಅಂತ ಅಂದ್ರೆ ಒಂದು UPS ನಿಕ್ಕಿದ್ದೀವಿ ಇಲ್ಲಿ. ಸೊ UPS ಬೇಕೇ ಬೇಕು ಅಂತ ಹೇಳಿ. ಸೊ UPS ಆದ್ಮೇಲೆ ನಾವು ಇದು ಸೋಫಾ. ಇದು ಬಂದು ವಿನಯ್ ಸೆಲೆಕ್ಷನ್. ನಾವು ಸ್ಟಾರ್ಟಿಂಗ್ ನಮ್ಗೆ ಬಂದಾಗ ಒಂಥರ ಅನಿಸ್ತು, ಬಟ್ ಈ ಮನೆಗೆ ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ವಿನಯ್. ಸೊ ಇದು ಒಂದು ಎರಡು ಸಿಂಗಲ್ ಸೋಫಾ ಬಂದಿದೆ, ಮತ್ತೆ 3 ಸೀಟರ್ ಒಂದು ಸೋಫಾ ಬಂದಿದೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದ್ರೆ ಇದು ನಮ್ಮ ಏನಂತಾರೆ TV ಕ್ಯಾಬಿನೆಟ್ ತರನೇ ಕಾಣುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ. ಏನಂತಂದ್ರೆ ಈಗ TV ಕ್ಯಾಬಿನೆಟ್ ಮಧ್ಯ ಬಂದು
ಇದೆ ಅಂತಂದ್ರೆ ಇದು ಬಂದು ವಾಶ್ರೂಮ್, ಅಂದ್ರೆ ಸಪೋಸ್ ಯಾರು ಗೆಸ್ಟ್ಗಳು ಬಂದ್ರೆ ಮನೆಗೆ ಸುಮ್ಮನೆ ಒಂದ್ಸರಿ ಹಿಂಗೆ ತೆಗ್ದು ತೋರಿಸ್ಬಿಡಿ. ಆಯ್ತಾ. ಓಕೆ, ಇದು ಬಂದು ವಾಶ್ರೂಮ್, ತುಂಬಾನೇ ಸ್ಪೇಷಿಯಸ್ ಆಗಿದೆ. ಬೇಕಾದ್ರೆ ಬಾಯಿ, ಇದು ಸ್ಪೇಷಿಯಸ್ ಆಗಿದೆ ಕೊಡಿ. ಸೊ ಇದು ಒಂದು ಯಾರಾದ್ರು ಬಂದಾಗ ನೆಂಟರುಗಳು ಯೂಸ್ ಮಾಡುವಂಥದ್ದು, ಗೆಸ್ಟ್ಗಳು. ಸೊ ಇದು ಕಾಣಲ್ಲ ಟಿವಿ ಕ್ಯಾಬಿನೆಟ್ ತರ, ಬಟ್ ಇದರೊಳಗೆ ವಾಶ್ರೂಮ್ ಅಂದ್ರೆ ಸ್ಪೇಸ್ನ ಅವರು ವೇಸ್ಟ್ ಮಾಡಿಲ್ಲ. ಲೈಟ್ ಆಫ್ ಮಾಡೋ ಹೊರಗಡೆದು. ನೆಕ್ಸ್ಟ್ ಇದು ವಾಶ್ರೂಮ್ ಆದ್ಮೇಲೆ ಇದು ಟಿವಿ ಕ್ಯಾಬಿನೆಟ್. ತುಂಬಾನೇ ಚೆನ್ನಾಗಿದೆ, ಸಿಂಪಲ್ ಆಗಿದ್ರು ತುಂಬಾ ಎಲಿಗೆಂಟ್ ಆಗಿರೋ ಒಂದು ಲುಕ್ ನ ಕೊಡುತ್ತೆ. ಸೊ ಇದು ನೀವು ನೋಡಿರ್ಬೋದು ನಮ್ಮ ಹೋಮ್ ಟೂರ್ ಅಲ್ಲಿ, ಲಾಸ್ಟ್ ಹೋಮ್ ಟೂರ್ ಅಲ್ಲಿ. ಇದು ವಿನಯ್ ತಂದಂತ TCL 60 ಇಂಚಸ್ ಟಿವಿ. ಇದು ತುಂಬಾ ಚೆನ್ನಾಗಿದೆ. ನಾನು ದಿಲೀಪ್ಗೆ ಆಲ್ಮೋಸ್ಟ್ ನಾನು ಚಿಕ್ಕದಿಂದ ಅವನಿಗೆ ಸ್ಪ್ರೆಡ್ ಮಾಡಿದ್ ಬಂದಿದ್ರಲ್ಲಿ ಆಲ್ಮೋಸ್ಟ್ ಒಂದು ಯೂಟ್ಯೂಬ್ ಹಾಕಿ ಕೂರಿಸ್ತಿದ್ದೆ. ಯಾಕಂದ್ರೆ ನಾನು ಒಬ್ಬಳೇ ಇರ್ತಿದ್ದೆ, ಅವಾಗೆಲ್ಲ ಮ್ಯಾನೇಜ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇವಾಗ ನಮ್ಮ ಅತ್ತೆ ಇದ್ದಾರೆ, ದಿಲೀಪ್ನ ತುಂಬಾನೇ ಆರಾಮಾಗಿ ನೋಡ್ಕೊಳ್ತಾರೆ. ಅಷ್ಟು ಟಿವಿ ಯೂಸ್ ಆಗ್ತಿಲ್ಲ ಅಲ್ವಾ, ಸೊ ಕಡಿಮೆ ಅವನಿಗೆ. ನೆಕ್ಸ್ಟ್ ಅದಾದ್ಮೇಲೆ ಟಿವಿ ಕ್ಯಾಬಿನೆಟ್ಗೆ 2 ಡ್ರಾಯರ್ ಕೊಟ್ಟಿದ್ದಾರೆ. ನಮಗೆ ಬೇಕಿದ್ರೆ ಏನಾದ್ರು ಎಸೆನ್ಷಿಯಲ್ಸ್ ಥಿಂಗ್ಸು, ಮಸಾಜಸ್ ಆ ಥರ ಏನಾದಿದ್ರೆ, ಈ ಥರ ವೈರ್ಸ್ದು ಏನಾದ್ರು ಇದ್ರೆ ನಾನು ಇಲ್ಲಿ ಇಟ್ಕೊಳ್ತೀನಿ ಕೆಲವೊಂದು. ಅದು ಬಿಟ್ಟರೆ ಇದರಲ್ಲಿ ರಿಮೋಟ್ಸು ಮತ್ತು ಏನಾದ್ರು ಸಂಬಂಧಪಟ್ಟಿದ್ದ ಸೆಟಪ್ ಬಾಕ್ಸ್ ಆ ಥರ ಏನಾದ್ರು ಪ್ಲಾನ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಕಂಪ್ಲೀಟ್ ಇದು ಟಿವಿ ಕ್ಯಾಬಿನೆಟ್. ಜೊತೆಗೆ ಇದು ಬಂದು ಏನಂತ ಅಂದರೆ ಇದು ಸ್ಟೋರ್ ರೂಮ್. ಆ್ಯಕ್ಚುಲಿ ಇದು ಕೂಡ ಅಷ್ಟೇ ಗೊತ್ತೇ ಆಗಲ್ಲ ಸ್ಟೋರ್ ರೂಮ್ ಅಂತ. ನಾನು ಫಸ್ಟ್ ಟೈಮ್ ನೋಡಿದ್ರೆ ಆಶ್ಚರ್ಯ ಪಡ್ಕೊಂಡ್ವಿ, ಯಾಕಂದ್ರೆ ಎಲ್ಲೂ ಕೂಡ ಸ್ಟೋರ್ ರೂಮ್ ಇಲ್ಲ ಅನ್ಕೊಂಡಿದ್ದು, ಆಮೇಲೆ ಇದು ಸ್ಟೋರ್ ರೂಮ್ ಇದೆ. ಸೊ ಇದು ಒಳಗಡೆ ಏನಂತ ಅಂದ್ರೆ ನಮ್ಗೆ ಏನಾದ್ರು ಬೇಡದಿರೋದಾಗಿದ್ರೆ ನಾವೀಗ ಇಟ್ಕೊಳ್ಬೋದು. ದಿಲೀಪ್ ಥಿಂಗ್ಸ್ ಇಟ್ಕೊಂಡಿದ್ದೀನಿ ನಾನು, ಬ್ಯಾಗ್ಗಳು ಮತ್ತೆ ಕಿಚನ್ ಐಟಮ್ಸ್ ಏನಾದ್ರು ಜಾಸ್ತಿ ಇದ್ರೆ, ಫಾರ್ ಎಕ್ಸಾಂಪಲ್ ಎಣ್ಣೆ ಆಗಿರ್ಬೋದು, ಐಟಮ್ಸು ಮತ್ತೆ ಕೆಲವೊಂದು ಚೇರ್ಸ್ಗಳು ಏನಾದ್ರು ಇದ್ರೆ ನಾನು ಇಲ್ಲಿ ಕ್ಯಾರಿ ಮಾಡಿದ್ದೀನಿ ಸ್ಟೋರ್ ಮಾಡಿ. ಅದು ಬಂತು ಅಂತಂದ್ರೆ ಗೊತ್ತಾಗೋದೇ ಇಲ್ಲ. ಗೊತ್ತಾಗಲ್ಲ. ಅದಾದ್ಮೇಲೆ ನಮ್ಮ ಇಷ್ಟವಾದಂತಹ ಜಾಗ ದೇವ್ರ ಮನೆ. ನಮ್ಮ ಅತ್ತೆಗೆ ತುಂಬಾ ಇಷ್ಟ. ನಮ್ಮ ಅತ್ತೆಗೆ ತುಂಬಾ ಅಂದ್ರೆ ನಮ್ಮ ಅತ್ತೆ ಆಲ್ಮೋಸ್ಟ್ ಟೈಮ್ ಸ್ಪೆಂಡ್ ಮಾಡೋದು ಎಲ್ಲಿ ಅಂತಂದ್ರೆ ದೇವ್ರ ಮನೆ ಅಂತ ಹೇಳ್ಬೋದು ಅವರು. ಇದ್ರಲ್ಲಿ ತುಂಬಾನೇ ವಿಶೇಷತೆ ಇದೆ. ಒಂದು ಈ ಡಿಸೈನ್ ಆಗಿರ್ಬಹುದು, ಮತ್ತೆ ಅವ್ರು ಇಷ್ಟಪಟ್ಟಂತೆ ಅವರು ಇದನ್ನ ಬತ್ತದ್ದು. ಇವ್ರು ಎಲ್ಲಿ ತಂದಿದ್ದ ಮನೆ ಇದನ್ನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಂದಿದ್ದು ಬತ್ತದ ತೋರಣ. ಇನ್ನೂ ಏನ್ ಸ್ಪೆಷಾಲಿಟಿ ಅಂತ ಅಂದ್ರೆ ನೀವು ನೋಡ್ಬೋದು ಇಲ್ಲಿ ಒಂದು ಚಕ್ರ ಇದೆ. ಇದು ಬಂದ್ ಏನಂತ ಅಂದ್ರೆ ಮೇಲ್ಗಡೆಯಿಂದ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಬೀಳುವಂತದ್ದು. ಈ ಚಕ್ರದ ಮೂಲಕ ದೇವ್ರ ಮನೆಯಲ್ಲಿ ಅಂದ್ರೆ ಇಲ್ಲಿ ನಾವು ಯಾರು ಕುತ್ಕೊಂಡು ಪೂಜೆ ಮಾಡ್ತೀವಲ್ಲ, ಸೊ ಇಲ್ಲಿ ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ನೇರವಾಗಿ ದೇವ್ರ ಮನೆ ಮೇಲೆ ಬೀಳುತ್ತೆ. ದೇವ್ರ ಮೇಲೆ ಮತ್ತೆ ನಾವು ಕೂತಿದ್ದು ಬೀಳುತ್ತೀವಿ. ಹಾಗಾಗಿ ನಮ್ಮ ಒಂದು ಚಿಕ್ಕ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಇದು ಪುಟ್ಟ ದೇವ್ರ ಮನೆ. ಎಷ್ಟು ಚೆನ್ನಾಗಿದೆ ಅಂತ ನಮ್ಗೆ ಎಷ್ಟು ಖುಷಿ ಅಂದ್ರೆ 2 ಡ್ರಾಯರ್ಗಳಿದೆ, ನಾವ್ ಏನ್ ಬೇಕಾದ್ರೂ ಇಟ್ಕೋಬಹುದು ಅದರಲ್ಲಿ. ಮತ್ತೆ ನಾವು ಗುರುಜಿನ ಇಕ್ಕಿದೀವಿ. ಅದ್ ಬಿಟ್ರೆ ನಮ್ಮ ಮನೆ ದೇವ್ರು ಇಕ್ಕಿದೀವಿ, ವನಾದೇವಿ ಗಂಗಾಧರೇಶ. ಅದ್ ಬಿಟ್ರೆ ಕಂಪಲ್ಸರಿ ಲಕ್ಷ್ಮೀ ಗಣೇಶ ಸರಸ್ವತಿ ಇಕ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ಅದೊಂದು ಫೋಟೋ ಇಕ್ಕಿದೀವಿ. ಅದ್ ಬಿಟ್ರೆ ಒಂದು 2 ಬೆಳ್ಳಿ ದೀಪ, ಮತ್ತೆ ಬೆಳ್ಳಿ ಕಳಶ, ಮತ್ತೆ ಒಂದು ಚಿಕ್ಕದು ಬೆಳ್ಳಿ ತಟ್ಟೆ. ಸೊ ಇಷ್ಟ ಆದ್ರೆ ನಮ್ಮ ಅತ್ತೆಗೂ ಜಾಸ್ತಿ ಕೆಲವೊಬ್ರು ಮನೇಲಿ ಅಂತಾರೆ ತುಂಬಾ ಫೋಟೋಗಳಿಕ್ಕಿರ್ತಾರೆ, ತುಂಬಾ ಐಟಮ್ಸ್ಗಳಿಕ್ಕಿರ್ತಾರೆ. ನನಗೂ ಅದೇನು ಇಷ್ಟ ಆಗಲ್ಲ. ನಮ್ಮ ಅತ್ತೆಗೂ ಅಷ್ಟೇ ಸಿಂಪಲ್ ಆಗಿ ಇರ್ಲಿ ಕಡೆ ಅಂತ ಹೇಳಿ ಕಂಪ್ಲೀಟ್ ಆಗಿ ಬೆಳ್ಳಿ ಐಟಮ್ಸ್ ನಾವು ದೇವ್ರ ಮನೆ ಇಟ್ಟಿರೋದು. ನೆಕ್ಸ್ಟ್ ಅದಾದ್ಮೇಲೆ ಸೊ ಒಂದು ಬೆಳ್ಳಿ ಐಟಮ್ಸ್ ನಮ್ಗೆ ಇಷ್ಟ ಅಂತ ಇಟ್ಟಿದ್ದೀನಿ. ಅದಾದ್ಮೇಲೆ ನೋಡಿ, ಇದು ದೇವ್ರ ಮನೆ ಡೋರು ನಂಗೆ ಎಷ್ಟು ಇಷ್ಟ ಆಯ್ತು ನೋಡಿದ ತಕ್ಷಣ ಅಂದ್ರೆ ಇದು ಗ್ಲಾಸ್. ಆಕ್ಚುಲಿ ಇದಕ್ಕೇನು ಡೋರ್ ಇಲ್ಲ ಇಟ್ಕೊಳ್ಳೋದು ಕೊಟ್ಟಿಲ್ಲ, ತಳ್ಳೋದು ಕೊಟ್ಟಿಲ್ಲ, ಓಪನ್ ಆಗೇ ಇರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿ ದೇವ್ರ ನೋಡ್ಬೋದು. ಬೆಳಿಗ್ಗೆ ಎದ್ದು ಬಂದೆ ನೋಡ್ಬೋದು. ಅದ್ರ ಉದ್ದೇಶ ಏನು ಅಂದ್ರೆ ಬಾಕ್ಲೇ ಇರಬಾರ್ದು ದೇವ್ರ ಮನೆಗೆ. ಲೆಕ್ಕಾಚಾರದಲ್ಲಿ ಯಾವಾಗ್ಲೂ ದೇವ್ರು ಹೋಗೋದು ಬರೋದು ಮಾಡ್ತಿರುತ್ತೆ ಅಂತ. ಅವರು ಚಿಲ್ಕ ಏನು ಹಾಕ್ಸಿಲ್ಲ, ಇಡಿನೂ ಹಾಕ್ಸಿಲ್ಲ, ಚಿಲ್ಕನೂ ಹಾಕ್ಸಿಲ್ಲ, ಏನು ಹಾಗಾಗಿ ಕಂಪ್ಲೀಟ್ ಆಗಿ ತೆಗಿಬೋದು, ಹಾಕ್ಬೋದು ಅಷ್ಟೇ. ಇದು ನೀವು ನೋಡ್ಬೋದು ವುಡ್ ವರ್ಕ್ ಏನಂತಂದ್ರೆ 2 ಆನೆ ಮಧ್ಯ ಲಕ್ಷ್ಮಿ ಇರುವಂತದ್ದು. ಸೊ ಲಕ್ಷ್ಮಿ ವಿಗ್ರಹ ಆಗಿದೆ. ಸೊ ಓವರ್ ಆಲ್ ತುಂಬಾನೇ ಚೆನ್ನಾಗಿದೆ ಇದು. ನೆಕ್ಸ್ಟ್ ಇದು ಬಂದು ಈ ಸೋಫಾ. ನೆಕ್ಸ್ಟ್ ಈ ಕಡೆ ನಾವು ಈ ಕಡೆಯಿಂದ ಬಂದ್ರೆ ಸೊ ಇದು 3 ಸೀಟರ್ ಸೋಫಾ. ಇದು ಸಿಂಗಲ್ ಸೋಫಾ, ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಾವು ಹಾಲಲ್ಲಿ ನಾವು ಮತ್ತೆ ಎಷ್ಟೋ ಇಲ್ಲೇ ಕುತ್ಕೊಂಡು ಮಾತಾಡೋದು. ಸಹಜವಾಗಿ ನಾವೀಗ 5 ಚೇರ್ ತಂದಿರ್ಬೋದು, ಬಟ್ 5 ಚೇರಲ್ಲಿ ನಾವು ಅಷ್ಟಾಗಿ ಮಾಡಲ್ಲ. ಯಾವ ತರ ಯಾವ ರೇರ್, ಬಟ್ ಆಲ್ಮೋಸ್ಟ್ ನಾವು ಈ ಸೋಫಾ ಮೇಲೆ ನಾನು ನಮ್ಮ ಅತ್ತೆ ಗಂಟು ಗಟ್ಲೆ ಮಾತಾಡ್ತಿರ್ತೀವಿ. ಬೆಳಿಗ್ಗೆ ಎತ್ತಾಗೂ ಬಂದು ಕುತ್ಕೊಳ್ಳೋದು. ಸೊ ರಾತ್ರಿ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ಬಿಟ್ಟು ಹೋಗ್ತೀವಿ. ಸೊ ಇಷ್ಟವಾದ ಜಾಗ ಇತ್ತು ನಂಗೆ ಈ ಮನೆಯಲ್ಲಿ ಸೋಫಾ.
ಅದಾದ್ಮೇಲೆ ನಮ್ಗೆ ಇದು ಬಂದರೆ ಬ್ರೇಕ್ಫಾಸ್ಟ್ ಕೌಂಟರ್. ನೀವು ಯಾರು ನನ್ನ ಕಿಚನ್ ಟೂರ್ ನೋಡಿದರೆ ಗೊತ್ತಾಗ್ತಿತ್ತು. ಸೊ ಇದು ಬಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳಿ. ಸೊ ಇದಕ್ಕೆ 3 ಶೋಕೇಸ್ ಇದೆ. ನಾವು ಇದನ್ನ ಅಮೆಝಾನಿಂದ ಬುಕ್ ಮಾಡಿ ತರಿಸಿದ್ವಿ. ಸೊ ಇದಕ್ಕೆ 2 ಲೈಟ್ ಹಾಕಬೇಕಿತ್ತು, ಬಟ್ ಇದಕ್ಕೆ ತುಂಬ ಚೆನ್ನಾಗಿತ್ತು ಶೋಕೆ. ನಮ್ಮನೇಲಿ ಆಲ್ಮೋಸ್ಟ್ ನೀವು ನೋಡ್ಬೋದು, ಅಲ್ಲೆಲ್ಲ ಎಷ್ಟು ತುಂಬಾ ಲೈಟ್ಗಳಿದೆ, ಒಂದು 20-30 ಲೈಟ್ಗಳಿದೆ, LED ಲೈಟ್ಸು. ಸೊ ಹಾಗಾಗಿ ನಾನು ಇದೇನು ಬೇಡ ಅಂತ ಹೇಳಿ LED ಲೈಟ್ಸ್ ನಾನು ಅಂದರೆ ಸಜೆಸ್ಟ್ ಮಾಡಲಿಲ್ಲ. ಸೊ ಇದಕ್ಕೂ ಅಷ್ಟೇ ನೀವು ನೋಡ್ಬೋದು ಇಲ್ಲೆಲ್ಲ ಇದೆ. ಸೊ ಹಾಗಾಗಿ ಮಾಡಿಲ್ಲ. ಇದ್ರ ಜೊತೆಗೆ ಇದು ಹೈ ಚೇರ್. ಸೊ ಬ್ರೇಕ್ಫಾಸ್ಟ್ ಕೌಂಟರಲ್ಲಿ ಇಲ್ಲಿ ಕೂತ್ಕೊಂಡು ಟಿಫನ್ ಅಥವಾ ಊಟ ಏನು ಬೇಕಾದ್ರೂ ಮಾಡ್ಬೋದು. ಈಗ ಹಬ್ಬದ ಊಟ ಇರೋದ್ರಿಂದ ಸಹಜವಾಗಿ ನಾವು ಈಗ ಮಾಡಲ್ಲ, ಕೆಳಗಡೆ ಬಾಳೆಯಲ್ಲೆಲ್ಲೇ ಊಟ ಮಾಡೋದು. ಸೊ ಎರಡು ತುಂಬ ಇದು ಕೂಡ ನಾವು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಆಲ್ಮೋಸ್ಟ್ ಇದನ್ನು ನಾನು ಮಿನಿ ಬ್ಲಾಗ್ಸ್ಗೆ ಅಪ್ಲೋಡ್ ಮಾಡಿದ್ದೀನಿ. ಸಪೋಸ್ ನನ್ನ ಕಿಚನ್ ಟೂರ್ ಯಾರು ನೋಡಿಲ್ಲ ಅಂದರೆ ಒಂದ್ಸಲ ನೀವು ನೋಡ್ಬೋದು. ಇದು ಅಷ್ಟೇ ಶೋಕೇಸು. ಕೆಲವೊಬ್ರು ಅಂದರೆ ತುಂಬ ನನಗೆ ಗಾಡಿಯಾಗಿ ಜೋಡಿಸೋದು ಇಷ್ಟ ಇಲ್ಲ, ಸಾಕು. ಇದು ಬಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್. ಆ್ಯಕ್ಚುಲಿ ನಾನು ಒರಿಜಿನಲ್ ನಾನು ಮತ್ತೆ ಮಾಡ್ತೀವಿ, ಬಟ್ ಟೈಮ್ ಇಲ್ಲ ಮಾಡೋಕ್ಕೆ ಒರಿಜಿನಲ್ ಪ್ಲಾಂಟ್ನ. ಅದಕ್ಕೆ ನಮ್ಮ ಮಗ ಸಹಕರಿಸ್ತಾ ಇಲ್ಲ ಅಲ್ವೇನಮ್ಮ? ಎಲ್ಲ ಕಿತ್ತಾಕ್ತಾನೆ. ಸೊ ಹಾಗಾಗಿ ಅಲ್ಲೊಂದು ಮನಿ ಪ್ಲಾಂಟ್ ಬಂದು ಸೇಫ್ ಮಾಡ್ಕೊಂಡು ಬಂದಿದ್ದಾರೆ ಮತ್ತೆ. ಸೊ ಇದು ಬಂದು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ಗಳೇ. ನೀವು ನೋಡ್ಬೋದು ತುಂಬ ಕ್ಯೂಟ್ ಆಗಿದೆ. ಅದನ್ನ ನೋಡಿ ಮೇಲ್ಗಡೆ ನಾವು 7 ಓಡ್ತಿರೋ ಕುದುರೆನ ತಂದಿಟ್ಟಿರೋದು. ಸೊ ಇದು ಮನೇಲಿ ಇಡಬೇಕಂತೆ, ಹಾಗಾಗಿ ತುಂಬ ಒಳ್ಳೇದು ಇಡೋದ್ರಿಂದ. ಸೊ ಹಾಗಾಗಿ ಇಟ್ಟಿರೋದು. ಅದು ದೊಡ್ಡ ಫ್ರೇಮ್ ಮಾಡಿಸ್ಬೇಕು ಅನ್ನೋ ಒಂದು ಐಡಿಯಾ ಇದೆ, ಇಷ್ಟರಲ್ಲೇ ಮಾಡಿಸ್ತೀವಿ. ನೆಕ್ಸ್ಟ್ ಬಂದರೆ ಇದೊಂದು ಬ್ಯೂಟಿಫುಲ್ ಆಗಿರೋ ಒಂದು ವಾಶ್ ಬೇಷನ್ ಇದೆ ಹಾಲಲ್ಲಿ. ಸಪೋಸ್ ನಾವು ಸತ್ಸಂಗಳೆಲ್ಲ ಮಾಡಿದಾಗ ಇಲ್ಲಿ ಬಂದು ಹ್ಯಾಂಡ್ ವಾಶ್ ಮಾಡ್ಕೋತಾರೆ, ಅಥವಾ ನಾವೇನಾದ್ರು ಬಂದಾಗ ಹ್ಯಾಂಡ್ ವಾಶ್ ಮಾಡ್ಕೋತೀವಿ. ಸಹಜವಾಗಿ ಸಿಂಕಿಗೆ ಹೋಗ್ತಿರ್ತೀವಿ, ಬಟ್ ಇಲ್ಲೇ ಒಂದ್ಸಲ ಹ್ಯಾಂಡ್ ವಾಶ್ ಇಲ್ಲೂ ಅಷ್ಟೇ ನಮ್ಗೆ ಏನಾದ್ರು ಬೇಕಾದಂತಹ ಸೋಪ್ಸು, ಲಿಕ್ವಿಡ್ಗಳು ಅದನ್ನು ನಾನಿಲ್ಲಿ ಜೋಡಿಸ್ಕೊಂಡಿದ್ದೀನಿ. ಸೋಪ್ ಆಗಿರ್ಬೋದು, ಹ್ಯಾಂಡ್ ವಾಶ್ ಆಗಿರ್ಬೋದು, ಪ್ರತಿಯೊಂದು. ಮತ್ತೆ ಏನಾದ್ರು ಎಕ್ಸ್ಟ್ರಾ ಐಟಮ್ಸ್ ಏನಾದ್ರು ಇದ್ರೂ ಇಲ್ಲಿ ಈ ಕಬೋರ್ಡಲ್ಲಿ ಜೋಡಿಸ್ಕೊಡೋಂಥದ್ದು. ಓವರ್ ಆಲ್ ಇಷ್ಟು ತುಂಬಾನೇ ಚೆನ್ನಾಗಿದೆ. ಇದೆ ನನ್ನ ರೂಮು. ಇಲ್ಲಿ ತುಂಬಾ ಚೆನ್ನಾಗಿ ದೊಡ್ಡದಾಗಿದೆ ರೂಮ್. ಏನು ಇದು ನಮ್ಮತ್ತೆ ಆಲ್ಮೋಸ್ಟ್ ಅಂದರೆ ಅವ್ರಿಗೆ ಬರೆಯೋದಾಗಿರ್ಬೋದು, ಅವ್ರು ಏನಾದ್ರು ಬುಕ್ಸ್ಗಳು ಓದ್ತಿದ್ರೆ ನಮ್ಮತ್ತೆ ನೋಡುವೆ ತುಂಬಾ ಬುಕ್ಸ್ ಓದೋಕ್ಕೆ ಸ್ಟಾರ್ಟ್ ಮಾಡಿದಾರಲ್ವಮ್ಮ? ಹೌದು. ಹಾಂ, ಗುರುಜಿದ್ ಇರ್ಬೋದು, ಇನ್ನೊಂದು ಇರ್ಬೋದು, ಎಲ್ಲ ಇಲ್ಲಿ ಬರೆಯೋದು, ಓದೋದು ನೆಮ್ಮದಿಯಾಗಿ. ಆಮೇಲೆ ಇನ್ನೊಂದು ನನ್ ಫೇವ್ರೇಟ್ ಅಂದ್ರೆ ನನ್ ಗುರುಜಿನೇ. ನನ್ ವಿಗ್ರಹಗಳನ್ನೇ ಜಾಸ್ತಿ ಇಟ್ಕೊಂಡಿರೋದು. ಇನ್ನೊಂದಿನ ಬೇಕಾದ್ರೆ ಇದು ವಾರ್ಡ್ರೋಬ್ ಟೂರ್ ಮಾಡ್ತೀನಿ, ಮಿಸ್ ಆಗ್ಬಿಟ್ಟಿದೆ. ಸೊ ಎಷ್ಟು ಗುರುಜಿನ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಮೇನ್ ನನಗೆ ನೆಮ್ಮದಿ ಕೊಡೋವಂಥದ್ದು. ನೀವು ಬುಕ್ಸ್ ಯಾವ್ದು ಓದೋದು ತೋರಿಸಿ. ಈಗ ಸದ್ಯಕ್ಕೆ ನೀವು ಸ್ವಾಮಿ ವಿವೇಕಾನಂದರ ಚರಿತ್ರೆ ಓದ್ತಿದ್ದೀರಲ್ವಾ? ಹಾಂ. ಸೊ ನಮ್ಮತ್ತೆ ಆಲ್ಮೋಸ್ಟ್ ಅವರು ಶಾರದಾ ಮಾತೆ ಜೀವನ ಗಂಗಾ, ಅದಾದ್ಮೇಲೆ ನೆಕ್ಸ್ಟ್ ಈ ಬುಕ್ ಇವಾಗ ಓದ್ತಾ ಇದ್ದೀರಲ್ವಾ? ಶಾರದಾ ಮಾತೆ ಓದಾಗಿದೆ. ಈಗ ವಿವೇಕಾನಂದರ ಜೀವನ ಚರಿತ್ರೆ. ಸೊ ನಾನು ಜಾಸ್ತಿ ನೆಮ್ಮದಿ ಕೊಡುತ್ತೆ. ಬರಿತೀನಿ, ಜಾಸ್ತಿ ಬರೆಯೋದು, ಡೈರಿ ಇದೆ, ತುಂಬಾ ಬರೆಯೋದು. ಅಂದ್ರೆ ಏನಂದ್ರೆ ಇದು ನನ್ಗೆ ಇಲ್ಲಿ ಬಂದ್ಮೇಲೆ ನನ್ಗೆ ಇದೆಲ್ಲ ರೂಢಿ ಮಾಡ್ಕೊಂಡಿರೋದು. ಓದೋದಾಗಿರ್ಬೋದು, ಬರೆಯೋದು, ಡೈಲಿ ರೊಟೀನ್. ಹೌದು, ಡೈಲಿ. ಮೊದ್ಲು ನಾನು ಮಾಡ್ತಾ ಇರ್ಲಿಲ್ಲ. ಹೌದು. ಬಟ್ ಈ ಮನೆಗ್ ಬಂದ್ಮೇಲೆ ನಂಗೆ ಸ್ವಲ್ಪ ಗುರುಜಿ ಮೇಲೆ ಇನ್ನೂ ಜಾಸ್ತಿ ಇತ್ತು ಒಲವು. ಆಮೇಲೆ ಇನ್ನೊಂದೇನಂತಾರೆ, ಒಲವು, ಪ್ರೀತಿ, ವಿಶ್ವಾಸ, ನಂಬಿಕೆ ಹೆಚ್ಚೆಚ್ಚಾಯ್ತು. ಮೊದ್ಲು ಇತ್ತು, ಈಗ 100 ಮಡಿ ಆಯ್ತು. ಈ ಮನೆಗೆ ಬಂದ್ಮೇಲೆ ಇನ್ನೂ ಜಾಸ್ತಿ ನೆಮ್ಮದಿ ಕೊಟ್ಟಿದೆ ನನಗೆ ಇದು ಗುರುಜಿ ಬರೆಯೋದ್ರಿಂದ, ಓದೋದ್ರಿಂದ. ಹೌದು. ನಾವು ಲಿಖಿತ ಜಪ ಅಂತ ಏನು ಹೇಳ್ತೀವಲ್ಲ, ಅದನ್ನ ಮತ್ತೆ ಮಿಸ್ ಮಾಡದೆ ಅವ್ರು ಅನ್ನೊಂದಕ್ಕಿಂತ ಹೆಚ್ಚು ಸಲನ ನೀವು ಬರಿತೀರಲ್ವಾ? ಸೊ ಇದು ಬಂದರೆ ಸ್ಟಾರ್ಟಿಂಗ್ ಇಲ್ಲಿಂದ ತೋರಿಸ್ಕೊಳ್ಳಿ. ಇದು ಒಂದು ಬಂದು ಡ್ರೆಸ್ಸಿಂಗ್ ಟೇಬಲ್ ಇದು ಡೋರ್ ಓಪನ್ ಮಾಡಿ ಮಿರರ್ನ ನೋಡೋದು. ಈಗ ನೋಡೋಣ ಇಲ್ಲಿ. ಇದು ಬಂದು ಮತ್ತೆ ಕುತ್ಕೊಂಡು ರೆಡಿ ಆಗೋದು. ರೆಡಿ ಆಗಲ್ಲ ಅವರು, ಅಪ್ರೂಪಕ್ಕೆ ಬೇಗ ರೆಡಿಯಾಗಿ ಫಾಸ್ಟಾಗಿ ಬರ್ತಾರೆ. ಸೊ ಅವ್ರಿಗೆ ಏನೇನು ಬೇಕು ಥಿಂಗ್ಸ್ಗಳನ್ನ ಅವರು ಕೆಳಗಡೆ ಡ್ರಾಯರಲ್ಲಿ ಇದಷ್ಟೇ, ಇದು ಅಷ್ಟೇ. ಇಲ್ಲಿ ಏನೇನು ಬೇಕು ಅವ್ರು ಕೆಲವೊಂದು ಇಕ್ಕೊಂಡಿರ್ತಾರೆ. ಮತ್ತು ಇದು ಅಷ್ಟೇ, ಇದನ್ನು ಓಪನ್ ಮಾಡಿದ್ರೆ ನಿಮಗೆ ಏನೇನು ಬೇಕು ನಮ್ಮ ಮತ್ತೆ ಅದನ್ನು ಇಕ್ಕೊಂಡಿರ್ತಾರೆ. ಫೇಶಿಯಲ್ಸ್ ಆಗಿರ್ಬೋದು, ಅವ್ರ ಏರ್ ಆಯಿಲ್, ಮತ್ತು ಅವ್ರ ಮೆಹಂದಿ, ಅದು ಮಾಮ್ಸ್ಗೋದು ಸಿರಮ್ಮು, ಅದಾದ್ಮೇಲೆ ಕ್ಲೆನ್ಸಿಂಗ್ ಮಿಲ್ಕು, ಹತ್ತಿ, ಅವ್ರವ್ರಿಗೆ ಏನೇನು ಬೇಕು ಪ್ರತಿಯೊಂದು, ಬ್ಯಾಂಗಲ್ಸು, ಕೆಲವೊಂದು ಅವ್ರವ್ರಿಗೆ ಏನು ಬೇಕು. ಇದು ಬಂದು ಫೌಂಡೇಶನ್ಸು ಕೆಲವೊಂದು ಅಲ್ವಮ್ಮ? ಇದೆಲ್ಲ ಬಂದು ಅವರು ಇಕ್ಕೊಳ್ತಾರೆ. ಇದಾದಮೇಲೆ
ಎ ಸಿ ಸಹಜವಾಗಿ ಅವ್ರು ಎ ಸಿ ಯೂಸ್ ಮಾಡಲ್ಲ, ಯಾವಾಗಾರು ಯೂಸ್ ಮಾಡ್ತೀರಾ? ತುಂಬಾ ಸೆಕೆ ಅನ್ಸ್ದಾಗ ಮಾತ್ರ ಹಾಕೋತೀನಿ, ಇಲ್ಲಾಂದ್ರೆ ನನ್ಗೇನ್ ಬೇಕಾಗಲ್ಲ. ಫ್ಯಾನೇ ಇಲ್ಲೇ ಸಾಕು. ತುಂಬಾ ಕೋಲ್ಡ್ ಇದೆ, ಅಂದ್ರೆ ಮೇಲೆ ಮೇಲೆ ಮನೆ ಇದೆಯಲ್ಲ, ಡೂಪ್ಲೆಕ್ಸ್ ಅಲ್ವಾ, ತುಂಬಾ ಕೋಲ್ಡ್ ಆಗತ್ತೆ. ಮೊದ್ಲು ನಮ್ಮ ಮನೇಲಿ ಇದ್ದಾಗ ಬೇಕೇ ಬೇಕು ಅನ್ಸೋದು, ಈಗ ಇಲ್ಲಿ ಬಂದ್ಮೇಲೆ ಅಷ್ಟೊಂದು ಬೇಕು ಅನ್ಸಲ್ಲ. ಹಾಗಾಗಿ ಎ ಸಿ ಅಷ್ಟು ಆಫ್ ಮಾಡೇ ಇರ್ತೀನಿ, ಜಾಸ್ತಿ ನನ್ಗೆ ಆಗಲ್ಲ ಅಂತ. ಈ ಸ್ಕ್ರೀನ್ ಬಂದು ಇದು ನಾವು ಮತ್ತೆ ಸೆಲೆಕ್ಟ್ ಮಾಡಿದ್ದು, ಅವ್ರಿಗೆ ಸ್ವಲ್ಪ ಲೈಟ್ ಕಲರ್ಸ್ ಇಷ್ಟ ಆಗುತ್ತೆ, ಹಾಗಾಗಿ ಅದು ಸೆಲೆಕ್ಟ್ ಮಾಡಿದ್ದು. ನೆಕ್ಸ್ಟ್ ಬಂದರೆ ವಾರ್ಡ್ರೂಫು, ಹೊರಗಡೆ ಬಾಲ್ಕನಿ. ಹಾಂ, ಇಲ್ಲಿ ಬಂದು ಅಟ್ಯಾಚ್ಡ್ ಬಾತ್ರೂಮು, ವಾಶ್ರೂಮು. ಸೊ ಇದು ಸಿಂಪಲ್ ಆಗಿ ಚಿಕ್ಕದಾಗಿ ಒಬ್ರಿಗೆ ಎಷ್ಟು ಕನ್ವೀನಿಯೆಂಟ್ ಆಗಿರ್ಬೋದು ಅಷ್ಟಿದೆ ಇದು ವಾಶ್ರೂಮ್ ಕೂಡ. ಇದು ಅಷ್ಟೇ, ನಮ್ಮ ಅತ್ತೆ ಏನಾದ್ರು ಬೇಕಾದ್ರೆ ಐಟಮ್ಸ್ ಇಲ್ಲಿ ಇಕ್ಕೋಬೋದು. ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ. ವಾಶ್ ಬೇಷನ್ ಆಗಿರ್ಬೋದು, ಅವ್ರಿಗೇನು ಬೇಕು ಅದೊಂದು ಅವ್ರು ಪ್ಲ್ಯಾಂಟ್ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ನಾವು ಒರಿಜಿನಲಾಗಿ ಇಡಬೇಕು ಅಂತ ಮಾಡಿದ್ದೀವಿ. ಸೊ ನೋಡೋಣ. ಅದು ಬಿಟ್ಟರೆ ಗೀಝರ್, ಸೋಲಾರ್ ಏನಿಲ್ಲ ಇಲ್ಲಿ. ಸೊ ಗೀಝರ್ ಇಲ್ಲಿ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಸೊ ಇದು ಶವರ್ ಒಂದಿದೆ ಅಷ್ಟೇ. ನಮ್ಮ ಅತ್ತೆ ವಾಶ್ರೂಮ್ ಅಟ್ಯಾಚ್ಡ್. ಅದಾದಮೇಲೆ ಬಾಲ್ಕನಿ, ನನಗೆ ಜಾಸ್ತಿ ನೆಮ್ಮದಿಯಾಗಿ ಕೂತ್ಕೊಳ್ಳೋ ಅಂತ ಜಾಗ. ತುಳಸಿ ಕಟ್ಟೆ ಜೊತೆ ಮಾತಾಡ್ಕೊಂಡು ಅವ್ರವ್ರದ್ದು ಬಾಲ್ಕನಿಯಲ್ಲಿ ಮುಂದೆ ಇಡಕ್ಕಾಗಲ್ಲ ಅಂತ. ಇದು ನಾವು ಒಂದು ಡ್ರ್ಯಾಗನ್ ಫ್ರೂಟ್ ಅಂತ ತೋರಿಸಿರ್ಬೋದು ಮಿನಿ ಬ್ಲಾಗಲ್ಲಿ. ಸೊ ಇದ್ರ ಜೊತೆಗೆ ನಮ್ಮ ಅತ್ತೆ ಕುತ್ಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ಕಾಫಿ ಕುಡಿತಾರೆ. ಕಾಫಿ ಕುಡಿಯೋದು, ಬೇಜಾರಾದಾಗ, ತುಂಬಾ ಏನಾನ ಮನ್ಸಿಗೆ ನೋವಾದಾಗ ಇಲ್ಲಿ ಕುತ್ಕೊಂಡು ಒಂದ್ ಸ್ವಲ್ಪ ಹೊತ್ತು, ಮರಗಳವೆ, ಈ ಕಡೆ ಬೆಟ್ಟ ಇದೆ, ಈ ಮೇಲ್ಗಡೆ ಹೋದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಹಿಂದೆಗಡೆನೆ ಬೆಟ್ಟ. ಅದೊಂದ್ಸಲ ಮಾಡೋಣ, ಟೆರೆಸ್ ಟೂರ್ ಅಂತ ಹೇಳಿ ನಮ್ದು ಒಂದು ಪ್ಲಾನ್ ಇದೆ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಮಾಡೋಣ. ತುಂಬಾ ಚೆನ್ನಾಗಿದೆ. ಸೊ ಇದು ನಮ್ದು ಬಾಲ್ಕನಿ ನಮ್ಮ ಅತ್ತೆ. ಸೊ ನಮ್ಮ ಅತ್ತೆಗೆ ತುಂಬಾ ಇಷ್ಟವಾದಂತಹ ರೂಮ್ ಇದು ಅಲ್ವಾ? ಹೌದು. ಟೋಟಲಿ ಇದು ಅಷ್ಟೇ, ಅವ್ರಿಗೆ POP ಡಿಸೈನ್ ಅಷ್ಟೇ, ತುಂಬ ಸಿಂಪಲ್ ಆಗಿದೆ, ತುಂಬ ಎಲಿಗೆಂಟಾಗಿ ಕಾಣುತ್ತೆ ಪ್ರತಿಯೊಂದು ಕೂಡ. ನೆಕ್ಸ್ಟ್ ಬಂದರೆ ಇದು ನಮ್ಮ ಅತ್ತೆ ರೂಮು. ಸೊ ದೇವ್ರ ಮನೆ. ಇವಾಗ ಫಸ್ಟ್ ಫ್ಲೋರಿಗೆ ಹೋಗುವಂಥದ್ದು. ಬನ್ನಿ. ಜೊತೆಗೆ ಇದು ಒಂದು ಕಿಟಕಿ ಇತ್ತು, ಸೊ ಹಾಗೆ ಬಂದ್ಬಿಟ್ಟು ಸ್ಕ್ರೀನ್ ಹಾಕಿದ್ದೀವಿ ಇಲ್ಲಿ. ನೆಕ್ಸ್ಟ್ ಬಂದರೆ ಇದು ದೇವ್ರ ಮನೆ. ದೇವ್ರ ಮನೆ ಮೇಲೆ ನೀವು ನೋಡ್ಬೋದು, ಇದು ಬಂದು ಗ್ಲಾಸ್ ಇದು. ಸೊ ಗ್ಲಾಸ್ ಅಂತ ಅಂದರೆ ನೀವು ಮೇಲ್ಗಡೆ ನೋಡ್ಬೋದು, ಇಲ್ಲಿ ಅಲ್ಲಿ ಓಪನ್ ಇದೆ. ಅಲ್ಲಿಂದನೇ ಸೂರ್ಯ ಕಿರಣ ಬಂದು ಇಲ್ಲಿ ಬೀಳಂಗ್ ಮಾಡಿದ್ದಾರೆ. ಸೊ ಹಾಗಾಗಿ ದೇವ್ರ ಮನೆಯಲ್ಲಿ ಡೈರೆಕ್ಟ್ ಆಗಿ ಇದೇ ನಮಗೆ ತುಂಬಾ ಫೇವ್ರೇಟ್ ಜಾಗ, ಆಮೇಲೆ ಇಷ್ಟ ಆಗಂತ ಜಾಗ. ಹೌದು ನೋಡಿ, ಇಲ್ಲಿ ಶ್ರೀಚಕ್ರ ಇದೆ, ತುಂಬಾ ಒಳ್ಳೇದು ಅಂತಾರೆ. ಶ್ರೀಚಕ್ರದ ಮೇಲಿಂದ ಸೂರ್ಯನ ಕಿರಣ ಬೀಳೋದು ತುಂಬಾ ಒಳ್ಳೇದು ಅಂತಾರೆ. ಹಾಗಾಗಿ ಇದು ನಮ್ದು ಡೂಪ್ಲೆಕ್ಸ್ ಮನೆ, ದೇವರ ಮನೆ. ನೆಕ್ಸ್ಟ್ ಇದು ಒಂದು ಹಾಲ್ ಇದೆ. ಸೊ ಇಲ್ಲೂ ಕೂಡ ಒಂದು TV ಕ್ಯಾಬಿನೆಟ್ ಇದೆ, ನೋಡ್ಬೋದು ಇಲ್ಲಿ. ಇಲ್ಲಿ ನಾವಿಲ್ಲಿ TV ಇಲ್ಲೂ ಕೂಡ ಶಿಫ್ಟ್ ಮಾಡ್ಕೊಂಡು ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ನಾವಿಲ್ಲಿ ಏನು ಅಷ್ಟಾಗಿ ಬರೋಲ್ಲ, ಈ ಜಾಗ ನಾವು ಅಷ್ಟು ಯೂಸ್ ಮಾಡಲ್ಲ. ಇಲ್ಲಿ ದಿಲೀಪ್ತು ಪ್ಲೇ ಕಾರ್ಡ್ಸ್ ಇಟ್ಕೊಂಡಿದ್ದಾನೆ. ಅವ್ನಿಗೆ ಯಾವ ಕಾರ್ಡ್ಸ್ ಬೇಕು ಅವನು ಮಿಷಿನ್ಗೆ ಹಾಕೊಂಡು ಕೇಳ್ಕೊಳ್ತಾ ಇರ್ತಾನೆ ನೇಮ್ಸ್ಗಳನ್ನ. ಕೂಡ ಸೊ ಇದೊಂದು ಪ್ಯಾಸೇಜ್ ಏರಿಯಾ, ಇದೊಂದು TV ಕ್ಯಾಬಿನೆಟ್ ಅಷ್ಟೇ. ಸೊ ಇದಕ್ಕೂ ಅಷ್ಟು ಒಳ್ಳೆ ಡ್ರಾಯರ್ ಕಡಿದೆ, ಬಟ್ ನಾವು TV ಶಿಫ್ಟ್ ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಇದು ಗ್ಲಾಸಿಂಗ್ ಮಾಡಿರೋದು ತುಂಬ ಲುಕ್ ಕೊಡುತ್ತೆ ಮನೆಗೆ. ಸೊ ಇದು ಫೈನಲಿ ದೇವ್ರ ಮನೆ ಎಲ್ಲ ಹಿಂಗೆ ಕಾಣುತ್ತೆ. ನಾವೆಲ್ಲ ರೀಲ್ಸ್ ಎಲ್ಲ ಮಾಡಿದ್ದೀವಿ, ಆಲ್ರೆಡಿ ಎಲ್ಲ ನೋಡಿದ್ದಾರೆ. ಹೀಗೆ ಕಾಣುತ್ತೆ ನೋಡಿ ದೇವ್ರ ಮನೆ. ಮೇಲೂ ಓಪನ್ ಇದೆ, ಕೆಳಗೂ ಓಪನ್ ಇದೆ. ಇದು ಹಾಲು, ಪ್ಯಾಸೇಜ್. ನೆಕ್ಸ್ಟ್ ಇದು ಏನಂತಂದರೆ ಇದೇನಂತಂದರೆ ಇದು ಹೊರಗಡೆಗೆ ಹೋಗೋದು, ಅಂದರೆ ಟೆರೆಸ್ ಹೋಗೋದು. ನಾನು ಟೆರೆಸ್ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಮಾಡಿ ತೋರಿಸ್ತೀನಿ ಟೆರೆಸ್ ಊಟ. ಸೊ ಇದು ಓಪನ್ ಇದೆ ಡೋರು. ಸೊ ಇದು ಒಂದು ಇದು ಬಂದರೆ ನಿಮಗೆ ತೋರಿಸ್ತೀನಿ ನಾನು ನೆಕ್ಸ್ಟ್ ಟೈಮ್. ಇದು ಹೊರಗಡೆ ಹೋಗಿ ಬಾಲ್ಕನಿಗೆ ಹೋಗೋದು ಮೇಲ್ಗಡೆಗೆ. ಸೊ ಇಲ್ಲಿ ಒಂದು ಸೋಫಾ ಹಾಕಿದ್ವಿ ನಾವು, ಸಪೋಸ್ ಯಾವಾಗ ಬಂದಾಗ ಇಲ್ಲಿ ಕೂತ್ಕೊಳ್ತೀವಿ. ಅದಾದಮೇಲೆ ಇದು ನಮ್ಮಲ್ಲಿದ್ದಂಥ ಡೈನಿಂಗ್ ಟೇಬಲ್ ಇಲ್ಲಿ ಹಾಕಿದ್ದೀನಿ ನಾನು, ಏನಾದ್ರು ಥಿಂಗ್ಸ್ಗಳು ಏನಾದ್ರು ಇರ್ಬೋದು ಅಂತ ಹೇಳಿ. ಸೊ ಇಷ್ಟೇ, ಇದು ಒಂದು ಹಾಲ್, ತುಂಬ ದೊಡ್ಡ ಹಾಲ್ ಇದು ಕೂಡ. ಅದಾದ್ಮೇಲೆ ಇದು ದಿಲೀಪ್ ರೂಮ್ ಅಂತ ನಾವು ಹೇಳ್ತೀವಿ, ಸ್ಟಡಿ ರೂಮ್ಗೆ ಇದೊಂದು ಇರೋದು. ಬಟ್ ಅದು ದಿಲೀಪ್ ಯೂಸ್ ಮಾಡಲ್ಲ. ಯಾರಾದ್ರು ಗೆಸ್ಟ್ಗಳು ಬಂದಾಗ ನಮ್ಮಮ್ಮ ಅಪ್ಪ ಅಥವಾ ನಮ್ಮ ಕಂಪ್ನಿಯವ್ರು ಯಾರು ಬಂದಾಗ ಇಲ್ಲಿ ಅವರು ಸ್ಟೇ ಮಾಡ್ತಾರೆ. ಸೊ ಇದೊಂದು ಗೆಸ್ಟ್ ರೂಮ್ ಅಂತಾನೆ ಹೇಳ್ಬೋದು ಇದನ್ನ.
ಇಲ್ಲೂ ವಾರ್ಡ್ರೋಬು ತುಂಬಾ ದೊಡ್ಡದಾಗಿದೆ, ಹೌದು, ಎಷ್ಟು ಬಂದು ಬಟ್ಟೆ ಬೇಕಾದ್ರೂ ಜೋಡಿಸ್ಕೋಬಹುದು. ಡ್ರಾಯರ್ಗಳಿದೆ. ನಾನು ನೆಕ್ಸ್ಟ್ ವಾಟರ್ ಟೂರ್ ಮಾಡಿ ತೋರಿಸ್ತೀನಿ. ಸೊ ಇದು ಅಷ್ಟೇ, ಇದೊಂದು ಡ್ರೆಸ್ಸಿಂಗ್ ಟೇಬಲ್. ಇದು ಕೂಡ ಸೇಮ್ ಎಲ್ಲದರಲ್ಲೂ ನಾನು ನನ್ನ ಥಿಂಗ್ಸ್ ಇಟ್ಕೊಂಡಿದ್ದೀನಿ. ನನ್ನ ರಬ್ಬರ್ ಬ್ಯಾಂಡ್ಸು, ಬ್ಯಾಂಗಲ್ಸು, ನನಗೇನು ಕ್ಲಿಪ್ಸು ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ದಿಲೀಪ್ ತುಂಬಾನೇ ಡಾಲ್ ಇತ್ತು ನಮ್ಮ ಮನೇಲಿ ಆಗ, ಸೊ ಅದನ್ನ ಎಲ್ಲಿ ಇಟ್ಟಿರೋದು ಗೊತ್ತಾಗಿಲ್ಲ. ನಾನು ಎಲ್ಲರೂ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಒಂದು 3 ಇಕ್ಕೋ ಬಂದಿದ್ದೀನಿ. ಸೊ ಇಲ್ಲೊಂದು ಬೆಡ್ ಹಾಕಿದ್ದೀವಿ. ಸಪೋಸ್ ಬಂದಾಗ ಸಹಜವಾಗಿ ಯಾರೂ ಬಂದಿಲ್ಲ ಇಲ್ಲಿಗೆ. ಇದು ಬಂತ ಅಂತಂದ್ರೆ ಇದು ನಾವೀಗ ಸದ್ಯಕ್ಕೆ ಏನು ಮಾಡ್ತಾ ಇದೀವಿ ಅಂದರೆ ಐರನ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಸಪೋಸ್ ಇದನ್ನ ಬೇಡ ಅಂತಂದರೆ ಇದನ್ನ ಲಾಕ್ನ ಎತ್ತಿ ನಾನು ಕೆಳಗೆ ಬಿಟ್ಕೊಳ್ತೀನಿ. ಸಪೋಸ್ ಐರನ್ ಯಾವಾಗಾರ ಮಾಡ್ತೀನಿ ಅಂತಂದರೆ ಎತ್ತಿಕೊಳ್ತೀವಿ. ಸಹಜವಾಗಿ ದಿನಕ್ಕೆ ಅಟ್ಲೀಸ್ಟ್ ಒಂದು 2 ದಾರ ಐರನ್ ಇರುತ್ತೆ. ಒಂದು ನಂದಿರುತ್ತೆ, ವಿನಯ್ದಿರುತ್ತೆ, ಇಲ್ಲ ನಮ್ಮ ಅತ್ತೆದು ವಿನಯ್ದಿರುತ್ತೆ. ಹಾಗೆ ಐರನ್ ಯೂಸ್ ಆಗಿತ್ತು. ಸೊ ಹಾಗಾಗಿ ಇದನ್ನು ನಾನು ಓಪನ್ ಬಿಟ್ಟಿದ್ದೀನಿ. ಇದು ಬಂದು ಕಂಪ್ಯೂಟರ್ ಟೇಬಲ್ ಆ್ಯಕ್ಚುಲಿ. ಸೊ ಕಂಪ್ಯೂಟರ್ ಇಕ್ಕಿಲ್ಲ, ಸಹಜವಾಗಿ ನಾನು ಡೈರಿ ಇಕ್ಸಿದ್ದೀನಿ. ಸಪೋಸ್ ನಾನು ಇಲ್ಲಿ ಬಂದಾಗ ಏನಾದ್ರು ಬರ್ಕೊಳ್ತೀನಿ. ಸೊ ಹಾಗಾಗಿ ನಾನು ಡೈರಿಗಳನ್ನ ಇಲ್ಲೇ ಇಕ್ಕಿದ್ದೀನಿ. ಅದಕ್ಕೆ ಒಂದು ಟೆಡಿ ಬೇರು, ದಿಲೀಪ್ ಬಂದಾಗ ಆಟ ಆಡ್ತಾನೆ ಈ ರೂಮಲ್ಲಿ. ಅದನ್ನ ಗಣಪತಿ ಮತ್ತು ದಿಲೀಪ್ ತೊಗೊಂಡಿದಂಥ ಪ್ರೈಸಸ್ ನಾನು ಮೇಲೆ ಇಕ್ಕಿದ್ದೀನಿ. ಮತ್ತು ಅದಾದಮೇಲೆ ಇಲ್ಲೂ ಅಷ್ಟೇ ಕೆಲವೊಂದು ಡೈರೀಸು ಮತ್ತು ಏನಾದ್ರು ಬಂದಿರೋದ ಸರ್ಟಿಫಿಕೇಶನ್ಸ್ ಇದ್ದರೆ ಇಲ್ಲಿ ಇಕ್ಕಿದ್ದೀನಿ ಅಷ್ಟೇ. ಇದನ್ನೆಲ್ಲ ಬೇಕಾದ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಇನ್ ಡೀಟೇಲ್ ಆಗಿ ತೋರಿಸ್ತೀನಿ ಏನೇನು ಇಕ್ಕಿದ್ದೀನಿ ವಾರ್ಡ್ರೋಬ್ಸಲ್ಲಿ ಏನು ಅಂತ ಹೇಳಿ. ಇಲ್ಲೊಂದು ದೊಡ್ಡ ಕಿಟಕಿ ಇದೆ. ಸೊ ಇದೊಂದು ವಿಂಡೋ ಅಷ್ಟೇ. ಸೊ ಇದು ಈ ರೂಮು ದಿಲೀಪ್ ಇಲ್ಲ ಗೆಸ್ಟ್ ರೂಮ್ ಅನ್ಕೋಬಹುದು. ಹೌದು ಆಲ್ರೆಡಿ. ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟು ಸೊ ಈ ರೂಮ್ ಪಕ್ಕನೇ ಇಲ್ಲೊಂದು ರೂಮ್ ಇದೆ. ನಾನು ಇಲ್ಲೇನು ಸ್ಕ್ರೀನ್ ಏನು ಹಾಕಿಲ್ಲ, ನಾವು ಯಾವಾಗಲೂ. ಸೊ ಇದು ಬಂದು ನಮ್ಮ ರೂಮು. ಸೊ ನಾನೇನು ಸ್ಕ್ರೀನ್ ಹಾಕಿಲ್ಲ, ಆಲ್ಮೋಸ್ಟ್ ಯಾವಾಗಲೂ ಡೋರ್ ಕ್ಲೋಸ್ ಮಾಡಿರ್ತೀವಿ ಅಂತೇಳಿ. ಈಗ ನಮ್ಮ ರೂಮ್ ಇದು. ಸೊ ನಾನು ಅಷ್ಟೇ ಜಾಸ್ತಿ ಏನು ಐಟಮ್ಸ್ ಇಟ್ಕೊಂಡಿಲ್ಲ ರೂಮಲ್ಲಿ. ತುಂಬ ಸ್ಪೇಷಿಯಸ್ ಆಗಿದೆ. ನಮ್ಮ ಅತ್ತೆ ರೂಮ್ ಎಷ್ಟಿದೆಯೋ ಅಷ್ಟೇ ನಮ್ಮ ರೂಮ್ ಕೂಡ ಇದೆ. ಸೊ ಇದನ್ನು ನಾನು ಇದು ಈ ಮನೆಗೆ ಬಂದಮೇಲೆ ನಾನು ಮಾಡಿಸ್ಕೊಂಡಿರೋಂಥದ್ದು ಕಾಟ್ಗೆ ಕುಷನ್. ಇದು ಇಲ್ಲೇ ಆರ್ಡ್ರ್ ಕೊಟ್ಟೇನೋ ಮಾಡಿಸಿದ್ದು. ಮತ್ತು ಇದು ಬಂದು ನಮ್ಮ ಡ್ಯಾಡಿನೇ ಮಾಡ್ಕೊಡ್ತಾರೆ ಕಾಟು. ಸೊ ಇದು ನಾವು ಹಳೆ ಮನೇಲಿ ತೊಗೊಂಡಿರಲಿಲ್ಲ, ಇದು ಹೊಸದಾಗಿ ಈ ಮನೆಗೆ ಬಂದಮೇಲೆ ಮಾಡಿಸಿದಂತಹ ಕಾಟ್ ಇದು. ಅದಾದ್ಮೇಲೆ ಸ್ಕ್ರೀನ್ ಎಲ್ಲ ನಾನು ಇದನ್ನೆಲ್ಲ ಆಲ್ಮೋಸ್ಟ್ ಯುವರಾಜಲ್ಲೇ ಸೆಲೆಕ್ಟ್ ಮಾಡಿ ಕೆಲವೊಂದು ತಂದಿದ್ದೀನಿ. ಅದ್ಬಿಟ್ರೆ ಇದು ವಾರ್ಡ್ರೂಫು ನಾನು ತೋರಿಸಿದ್ದು. ಇಲ್ಲಿ ಬರೀ ವಿನಯ್ ಬಟ್ಟೆಗಳೇ ಇದೆ. ಆ ರೂಮಲ್ಲಿ ಬರೀ ನನ್ನ ಬಟ್ಟೆಗಳಿದೆ. ಸೊ ನಂದು ವಿನಯ್ದು ಒಟ್ಟೊಟ್ಟಿಗೆ ಆಗಲಿಲ್ಲ ತುಂಬಕ್ಕೆ. ಹಾಗಾಗಿ ಬರೀ ವಿನಯ್ ನೀನೇ ಇದನ್ನು ಮ್ಯಾನೇಜ್ ಮಾಡ್ಕೊ ಅಂತ ಹೇಳಿ ನಾನು ಆ ರೂಮಲ್ಲಿ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಸೊ ಇದು ನಮ್ಮ ಬ್ಯೂಟಿಫುಲ್ ಕಾಟ್ ಅಂತ ಹೇಳ್ಬೋದು. ಮತ್ತು ಮೇಲ್ ಬಂದು ಅಲ್ಲೇನೂ ಇಲ್ಲ. ಸಪೋಸ್ ಏನಾದ್ರು ಇಟ್ಕೊಂಡ್ರೆ ನಾವು ಪಿಲ್ಲೋಸ್ ಇಟ್ಕೋಬೋದು. ಅದು ಬಿಟ್ಟರೆ ಬೆಡ್ಶೀಟ್ಸ್ಗಳು ಇಟ್ಕೋಬೋದು. ನಾನು ಈ ಡ್ರೆಸ್ಸಿಂಗ್ ಟೇಬಲ್ನ ನಾನು ಅಷ್ಟಾಗಿ ಯೂಸ್ ಮಾಡಲ್ಲ. ನನ್ನ ರೂಮ್ಗೆ ಓಡ್ ಬರ್ತಾಳೆ. ನಾನು ನಮ್ಮ ಅತ್ತೆ ರೂಮ್ಗೆ ಬರೋದು, ನಾನು ಅಷ್ಟಾಗಿ ಯೂಸ್ ಮಾಡಲ್ಲ. ಇಲ್ಲಿ ಏನೇನೋ ಇದೆ, ನಾನು ಏನು ಯೂಸೇ ಮಾಡಿಲ್ಲ ಬಂದಿರಲು. ಇದೆಲ್ಲ ಕೆಲವೊಂದು ವಿನಯ್ ಐಟಮ್ಸೇ ಜಾಸ್ತಿ ಇದೆ. ಪರ್ಫ್ಯೂಮ್ಸು ಮತ್ತು ಅದು ಕಂಡೀಷ್ನರ್ ವಿನಯ್ದು, ಅಲೋವೆರಾ ಜೆಲ್ಲು, ವಿಟಮಿನ್ ಇ ಕ್ಯಾಪ್ಸೂಲ್ಸು, ಸಿರಮು. ಕೆಲವೊಂದು ವಿನಯ್ ಯೂಸ್ ಮಾಡ್ತಾನೆ, ಕೆಲವೊಂದು ನಾನು ಯೂಸ್ ಮಾಡ್ತೀನಿ. ಸೊ ಇಷ್ಟು ವಿಡಿಯೋ ಮಾಡೋಕ್ಕೆ ಇಷ್ಟೇ ಆಗಿತ್ತು. ಸೊ ಇದು ನಮ್ಮ ರೂಮ್ ಅಂತ ಹೇಳ್ಬೋದು. ಇದಕ್ಕೆ ಒಂದು ಮ್ಯಾಟ್ ಹಾಕಿರ್ತೀನಿ. ಸಪೋಸ್ ಅಲ್ಲಿಂದ ಬಂದರೆ ಅಪ್ಪಿತಪ್ಪಿ ಕಾಲು ಗಲೀಜಾಗಿದ್ದು ಸಪೋಸ್ ಇದರಲ್ಲಿ ಹಿಂಗೆ ಕ್ಲೀನ್ ಮಾಡಿಕೊಂಡು ನಾವು ಬರ್ಬೋದು ಅಂತ. ಸೊ ಆಲ್ಮೋಸ್ಟ್ ತುಂಬ ರಿಲೀಫ್ ಆಗುತ್ತೆ ಬಂದಾಗ. ನಂಗೆ ಒಂದು ಐಡಿಯಾ ಇತ್ತು, ಇಲ್ಲೊಂದು ಬೆಡ್ ಲ್ಯಾಂಪ್ ಇಡೋ ಪ್ಲ್ಯಾನ್ ಇತ್ತು. ಬಟ್ ಏನಂದರೆ ನಮ್ಗೆ ಅಷ್ಟು ಸ್ಪೇಷಸ್ ಇಲ್ಲ ಇಲ್ಲಿ ಬೆಡ್ ಲ್ಯಾಂಪ್ ಇಡೋದಕ್ಕೆ. ಸೊ ನನಗಲ್ಲಿ ಚಾರ್ಜಿಂಗ್ ಒಂದು ಪಾಯಿಂಟ್ ಇದೆ ಅಷ್ಟೇ. ಅದಕ್ಕೋಸ್ಕರ ನಾನು ಬೆಡ್ ಪ್ಲ್ಯಾನ್ ಏನು ಆನ್ ಮಾಡಿಲ್ಲ. ಬಟ್ ಇಲ್ಲಿ ಏನಂತ ಅಂದರೆ ಬೆಡ್ ಲ್ಯಾಂಪ್ಗಿಂತ LED ಲೈಟ್ಸೇ ಜಾಸ್ತಿ ಇದೆ. ಸೊ ಯಾವ್ದಾರ ಒಂದು ಹಾಕ್ಕೊಳ್ತೀನಿ ಅಷ್ಟೇ. ತುಂಬ ಯುನೀಕ್ ಲುಕ್ಕೇ ಕೊಡುತ್ತೆ ಅಂತಲೇ ಹೇಳ್ಬೋದು ಇದು ಈ ರೂಮಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಬಾಲ್ಕನಿ. ಸೊ ಈಗ ನಾನೇನೋ ಬೆಳಿಗ್ಗೆ ಹೊತ್ತು ಏನಾದ್ರು ಒಂದು 10 ನಿಮಿಷ ಮೆಡಿಟೇಷನ್ ಮಾಡೋಕ್ಕೆ ಬಂದು ಕುತ್ಕೊಳ್ಬೋದು. ತುಂಬ ಚೆನ್ನಾಗಿದೆ ಇದು ಕೂಡ ವ್ಯೂ. ನಾವು ಇಲ್ಲಿ ಇಟ್ಕೊಂಡು ನೀಟಾಗಿ ಬೆಟ್ಟ ಕಾಣ್ಬೋದು, ಒಳ್ಳೆ ಬೆಟ್ಟ ಕಾಣುತ್ತೆ. ಸೊ ನಾನೊಂದು ಚೇರ್ ಇಟ್ಕೊಂಡಿದ್ದೀನಿ, ನಮ್ಮ ಅತ್ತೆ ಒಂದು ಚೇರ್ ಇಟ್ಕೊಂಡವ್ರೆ, ನಾನೊಂದು ಚೇರ್ ಇಟ್ಕೊಂಡಿದ್ದೀನಿ. ಇಲ್ಲಿ ಕೂತ್ಕೊಂಡು ಸೊ ಕೆಲವೊಂದು ವೀಡಿಯೋಸ್ ಮಾಡ್ಕೊಳ್ಬೋದು. ನಾನು ಅಷ್ಟೇ ಕೆಲವೊಂದು ಮೆಡಿಟೇಷನ್ ಮಾಡೋದಕ್ಕೆ ಬರ್ತೀನಿ. ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದ. ಸೊ ಡೈರೆಕ್ಟ್ ಅದೇ ಇಲ್ಲ ಅಷ್ಟು ಶೆಕೆ ಆಗಲ್ಲ. ಅದು ನೆಕ್ಸ್ಟ್ ಅದಾದಮೇಲೆ ಇದು ಅಷ್ಟೇ ಒಂದು ಅಟ್ಯಾಚ್ ವಾಶ್ರೂಮ್ ಇದು ಕೂಡ. ಸೊ ಇದು ಅಷ್ಟೇ, ಇದು ಸ್ವಲ್ಪ ದೊಡ್ಡದಾಗಿದೆ. ನಮ್ಮ ಅತ್ತೆ ವಾಶ್ರೂಮ್ಗಿಂತ ಇದು ಸ್ವಲ್ಪ ದೊಡ್ಡದಾಗಿದೆ. ವಾಟರ್ಫ್ ಇದೆ ಇದು ಕೂಡ. ಸೊ ನನಗೇನು ಬೇಕು ಕೆಲವೊಂದು ಶಾಂಪೂ, ಸಿರಮ್ ಆಗಿರ್ಬೋದು, ಶಾಂಪೂ ವಿತ್
ಏನೇನು ಬೇಕು ಹೇರ್ಗೆ ಅದಕ್ಕೊಂಡಿದ್ದೀನಿ. ಮತ್ತು ಇಲ್ಲೇನಾದ್ರು ಬೇಕಿದ್ರೆ ನನಗೆ ಸೋಪ್ಸು ಮತ್ತು ಬ್ರಷಸ್ ಏನಾದ್ರು ಬೇಕಿದ್ರೆ ಇಟ್ಕೊಂಡಿದ್ದು. ಸೊ ಇಲ್ಲೊಂದು ನಮಗೊಂದು ಪುಟ್ಟ ಮಿರರ್ ಇದೆ ಇಲ್ಲೂ ಕೂಡ. ಆದಮೇಲೆ ನನಗೂ ಕೂಡ ಒಂದು ಇದು ಗ್ಯಾಸ್ ಗೀಸರೆ. ಸೊ ಇದೊಂದು ಚೆನ್ನಾಗಿದೆ ಪುಟ್ಟದಕ್ಕಾಗಿ ವಾಶ್ರೂಮ್ ಇದು ಕೂಡ. ಸೊ ಫ್ರೆಂಡ್ಸ್, ಫೈನಲಿ ನಾವು ನಮ್ಮ ಹೋಮ್ ಟೂರ್ನ ಮಾಡಿದ್ದೀವಿ. ಸೊ ತುಂಬ ದಿನ ಅಂದ್ಕೊಂಡಿದ್ದು ಇವತ್ತು ಫೈನಲಿ ಹಬ್ಬದ ದಿನ ಮಾಡಿ ಹಾಕಿದ್ದೀವಿ. ಸೊ ನಮ್ಮಲ್ಲಿ ಇವತ್ತು ಸ್ಪೆಷಲ್ ಅಡುಗೆಗಳು ಕೂಡ ನಮ್ಮ ಅತ್ತೆ ಮಾಡಿದ್ದಾರೆ. ಏನಂತಂದ್ರೆ ಒಂದ್ಸಲ ಶಾವಿಗೆ ಮಾಡಿ ಸಖತ್ ಫೇಮಸ್ ಆಗಿದೆ. ಎಲ್ಲಾರು ನೋಡಿದವರೆಲ್ಲ ಶಾವಿಗೆ ಬೇಕು ಅಂತ ನಾವು ದಿನ ಬಿಟ್ಟು ದಿನ ಆಲ್ಮೋಸ್ಟ್ ಒಂದು 10 ಸರಿ ಮಾಡಿದೀವಿ. ಆಗ್ಲಿ 10 ಸರಿ ಆಗಿದೆ ಅಲ್ವಾ? ಹೌದು, 10 ಸರಿ ಆಗಿದೆ. ನಾವು ಕೂಡ ತಿಂತಿದೀವಿ, ಇವತ್ತು ತಿಂತಾ ಇದೀವಿ. ಚಾಮುಂಡೇಶ್ವರಿ ಕರ್ಗ ಇದೆ ನಮ್ಮೂರಲ್ಲಿ, ಅದಕ್ಕೋಸ್ಕರ ಇದು ಸ್ಪೆಷಲ್ ಆಗಿ ನಮ್ಗೆ ಸ್ವಲ್ಪ ಅವತ್ತಿನ ದಿವಸ ಮಾಡಕ್ ಆಗ್ಲಿಲ್ಲ, ಸೂತ್ಕ ಇತ್ತು, ಅದಕ್ಕೆ ಇವಾಗ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿದೀವಿ ಇವತ್ತಿನ ದಿನ. ನಮ್ಮ ಹೋಮ್ ಟೂರು ಹೆಂಗ್ ಅನ್ನಿಸ್ತು, ಏನ್ ಅನ್ನಿಸ್ತು, ಮನೆ ಚೆನ್ನಾಗಿದ್ಯಾ ಎಲ್ಲಾರು ಕಮೆಂಟ್ ಮಾಡಿ. ಅಂದ್ರೆ ನಮ್ಮ ಡೈಲಿ ವ್ಲಾಗ್ ನ ಮಾಡಕ್ 100% ಟ್ರೈ ಮಾಡ್ತೀವಿ. ಏನೋ ಒಂದು ಪ್ರೆಷರ್, ಟೆನ್ಷನ್ಸ್ ಆ ಥರ, ಮತ್ತೆ ಅದು ನಾನು ವರ್ಕಲ್ಲಿ ಬಿಸಿ ಆಗ್ತೀನಿ, ಮತ್ತೆ ಅವ್ರ ವರ್ಕಲ್ಲಿ ಬಿಸಿ ಆಗ್ತಾರೆ. ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಅದು ಬಿಟ್ಟರೆ 100 ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತಾ ಇದ್ದೀವಿ. ಐ ಹೋಪ್ ನಾವು ನೆಕ್ಸ್ಟ್ ಅಂದರೆ ಹೋಮ್ ಟೂರ್ ತುಂಬಾ ಚೆನ್ನಾಗಿ ವ್ಯೂಸ್ ಹೋದರೆ ನಿಜವಾಗ್ಲೂ ನಾವು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಂದರೆ ಅತ್ತೆ ಸೊಸೆ ಕಾಂಬಿನೇಷನಲ್ಲಿ ಏನೆಲ್ಲ ವೀಡಿಯೋಸ್ಗಳು ಮಾಡ್ಬೋದು ನಾವು, ಅದು ಥರ ಮಾಡ್ತಾ ಇರ್ತೀವಿ. ಅಥವಾ ಡೈಲಿ ರೊಟೀನ್ ಕೆಲವೊಂದು ಏನೆಲ್ಲ ನಿಮಗೆ ಕೆಲವೊಂದು ನಮ್ಮ ಹತ್ರ ಟಿಪ್ಸ್ಗಳಿದೆ, ಅದು ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಶೇರ್ ಮಾಡ್ತಿರ್ತೀನಿ. ಸೊ ಇಷ್ಟ ಅಂತಾನೆ ಹೇಳ್ಬೋದು. ಮತ್ತೆ ನೀವೇನಾದ್ರು ಹೇಳ್ತೀರಾ? ಏನ್ ಹೇಳೋದು, ತುಂಬಾ ಚೆನ್ನಾಗಿದೆ ಮನೆ. ನಮ್ಗಂತೂ ಚೆನ್ನಾಗ್ ಬಂತು ಮನೆ. ಇಲ್ಲಿ ಬಂದ್ಮೇಲೆ ಒಂಥರ ವೈಬ್ಸ್, ಅಂದ್ರೆ ಪಾಸಿಟಿವ್ ಆಗಿ ಒಂದು ಏನೋ ನಾವು ಅಲ್ಲಿಂದ ಬಂದು ಈ ಮನೆ ಸೇರ್ಕೊಂಡಿದ್ದು ಇದಿರ್ಬೋದು, ಆದ್ರೆ ಏನೋ ಒಂಥರ ಚೆನ್ನಾಗಿತ್ತು. ದೊಡ್ಡ ಮನೆ ಅಂತಲ್ಲ, ಒಟ್ನಲ್ಲಿ ಒಂಥರ ಎಲ್ಲ ನಮ್ಗೆ ಒಂಥರ ಒಳ್ಳೇದೇ, ಒಳ್ಳೊಳ್ಳೆ ಥಿಂಗ್ಸ್ ಬಂತು ತಲೆಗೆ. ಒಳ್ಳೊಳ್ಳೆ ಏನಂತಾರೆ, ಈ ಮನೆಗೆ ಬಂದ್ಮೇಲೆ ಒಳ್ಳೆ ಕೆಲಸಗಳಾಗಿದೆ, ತುಂಬಾ ಚೆನ್ನಾಗಿದೆ. ಅದ್ರ ನನಗಂತೂ ತುಂಬಾ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಆಮೇಲೆ ತುಂಬಾ ಆಕ್ಟಿವ್ ಅದು, ತುಂಬಾ ಅಂದ್ರೆ ಏನಂತಂದ್ರೆ ಆಕ್ಚುಲಿ ನಾವು ನಾರ್ಮಲ್ ಆಗಿ ಇರ್ತಿದ್ವಿ, ಬಟ್ ನಮ್ಮ ಮತ್ತೆ ಸ್ವಲ್ಪ ಅವರು ಡಿಸಪಾಯಿಂಟ್ ಆಗಿದ್ದು ನಿಮ್ಗೆ ಗೊತ್ತಿದೆ. ಆಲ್ರೆಡಿ ನಾವು ಎಷ್ಟೋ ವಿಡಿಯೋಸ್ಗಳಲ್ಲಿ ಹೇಳಿದೀವಿ. ನಮ್ಮ ಮತ್ತೆ ತುಂಬಾನೇ ಅಂದ್ರೆ ಒಬ್ಬರಾದ್ಮೇಲೆ ಒಬ್ರೊಬ್ರು ತುಂಬಾನೇ ಎಕ್ಸ್ಪೈರ್ ಆಗ್ತಾ ಬಂದ್ರು. ಅಂದ್ರೆ ಅಪ್ ಅಂಡ್ ಡೌನ್ಸ್ ಜೀವನದಲ್ಲಿ ಬರ್ತಾನೆ ಇತ್ತು. ನನ್ಗಂತೂ ತುಂಬಾನೇ ಬರ್ತಿತ್ತು. ಈ ಮನೆಗ್ ಬಂದ್ಮೇಲೆ ನನ್ಗೆ ಎಲ್ಲ ಬಿಟ್ಟು ಒಂಥರ ಏನೋ ಎಲ್ಲ ಚಾಲೆಂಜಸ್ ಆಗಿ ಸ್ವೀಕರಿಸೋದು. ನೆಕ್ಸ್ಟ್ ಎಲ್ಲಾನು ಪ್ರಾಬ್ಲಮ್ ತರ ಏನೋ ಅವರು ತಗೊಳ್ತಿಲ್ಲ. ಈಗ ಏನಂದ್ರೆ ಎಷ್ಟೇ ಪ್ರಾಬ್ಲಮ್ ಬಂದ್ರು ತಗೊಳಕ್ ರೆಡಿ ಇದೀನಿ. ಅಂದ್ರೆ ಯಾವ ತರ ಅಂದ್ರೆ ಮೊದ್ಲು ತುಂಬಾ ನೆಗೆಟಿವ್ ಬರೋದು, ಈಗ ನೆಗೆಟಿವ್ ಇಲ್ಲ, ಪಾಸಿಟಿವ್. ಅದೆಲ್ಲ ನಮ್ಗೆ ಗುರುಜಿ ದಯೆಯಿಂದ ಅಂತ ಹೇಳ್ಬೋದು. ನಾನು ಗುರುಜಿ ಸೇವೆ ಮಾಡೋದ್ರಿಂದ ಆಗಿರ್ಬೋದು, ಅವ್ರ ಬುಕ್ ಓದೋದ್ರಿಂದ ಆಗಿರ್ಬೋದು, ಅಥವಾ ಅವ್ರದ್ದು ಏನಾನ ಒಂದು ಸಣ್ಣ ಕೆಲಸನೇ ಆದ್ರೂ ನಾವು ಭಕ್ತಿಯಿಂದ ಮಾಡ್ತೀವಲ್ಲ, ಅದು ನಮ್ಗೇನೋ ಒಂಥರ ಖುಷಿ ಕೊಡುತ್ತೆ. ಆಮೇಲೆ ನನ್ನ ನೆಮ್ಮದಿಯಾಗಿ ಇಟ್ಕೊಂಡಿರೋದು ಅಂದ್ರೆ ಸ್ವಲ್ಪ ಗುರುಜಿನೇ ಅಂತಾನೆ ಹೇಳ್ಬೋದು. ಅಷ್ಟು ನಾನು ತುಂಬಾ ಇದಾಗ್ಬಿಟ್ಟಿದೆ. ನೆಕ್ಸ್ಟ್ ತುಂಬಾನೇ ಪ್ಲಾನ್ ಇದೆ ನಮ್ಗೆ. ಅಂತಂದ್ರೆ ನಾನು ಮತ್ತೆ ಒಂದು ಕಾರ್ ತಗೊಳ್ಬೇಕು ಅಂತ ಇದೆ. ಸೊ ನನ್ನ ಐಡಿಯಾ ಇರೋದು ಬಂದು ಕಾರ್ ತಗೊಳ್ಳೋಣ ಅಂತ. ಅವಳು ಆಗ್ಲೇ ಆಲ್ರೆಡಿ ಡ್ರೈವಿಂಗ್ ಮಾಡ್ತಾ ಇದ್ದಾಳೆ, ಕಾರ್ ತಗೋಬೇಕು ಅಂತಿದೆ. ಆಮೇಲೆ ಇನ್ನು ನಮ್ದು ಈಗ ಪಾಸ್ಪೋರ್ಟ್ ಎಲ್ಲ ನೋಡಿದೀರಾ, ನಾವಿನ್ನು ನೆಕ್ಸ್ಟ್ ಲೆವೆಲ್ ಅಂದ್ರೆ ಏನಂದ್ರೆ ಒಂದಕ್ಕಿಂತ ಒಂದು ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಅಷ್ಟೇ ಅಲ್ವಾ, ಜೀವನದಲ್ಲಿ ಇನ್ನೇನಿರಲ್ಲ. ಏನಾದ್ರೂ ನೋಡೋದು, ಕಲಿಯೋದು, ಒಳ್ಳೇದನ್ನ ಕಲಿಯೋದು, ನೋಡೋದು, ಇಷ್ಟೇ ತಾನೇ ಜೀವನ. ಹಂಗಾಗಿ ಬರೀ ಟೂರು ಅದು ಇದು ಅಂತ ಆಗ್ತಾ ಇರುತ್ತೆ, ನೋಡ್ತಾ ಇರ್ತೀರ. ಅದು ಪ್ರತಿಯೊಬ್ಬರಿಗೂ ಈ ಮೈಂಡ್ ಸೆಟ್ ಆಗ್ಬೇಕು. ಏನು ಟ್ರಿಪ್ ಹೊಡಿಬೇಕು, ಚೆನ್ನಾಗಿ ತಿನ್ಬೇಕು, ಚೆನ್ನಾಗಿ ಎಂಜಾಯ್ ಮಾಡ್ಬೇಕು, ಲೈಫ್ ಸ್ಟೈಲ್ ನ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ಅಲ್ವಾ? ನಮ್ಗೋಸ್ಕರ ನಾವು ಬದುಕ್ಬೇಕು, ನಮ್ಗೋಸ್ಕರ ನಾವು ಚೆನ್ನಾಗಿರ್ಬೇಕು. ಯಾರಿಗೋಸ್ಕರನೋ ಯಾರ್ದಕ್ಕೋ ನಾವ್ ಇನ್ಮೇಲೆ ಬದುಕ್ಬಾರ್ದು. ಅದು ನನ್ಗೆ ಚೆನ್ನಾಗಿ ಪಾಠ ಕಲಿಸಿದೆ. ಫಸ್ಟ್ ನನ್ಗೋಸ್ಕರ ನಾನು ಯಾವತ್ತು ಏನು ಕೇಳಲ್ಲ, ಯಾವತ್ತು ಕೇಳಿದ್ದಿಲ್ಲ. ಈಗೆಲ್ಲ ನಾನು ಆರೋಗ್ಯ ಕೇಳ್ಕೊಂತೀನಿ ಗುರುಜಿ ಹತ್ರ, ನಾನ್ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀನಿ. ಈಗ ನನ್ಗೋಸ್ಕರ ನಾನ್ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತೀನಿ. ಇನ್ನೇನಿರುತ್ತೆ ಜೀವನದಲ್ಲಿ, ಎಲ್ಲಾರು ಚೆನ್ನಾಗಿ ಸೆಟ್ಲ್ ಆದ್ಮೇಲೆ ನಾವು ಚೆನ್ನಾಗಿರ್ಲೇಬೇಕು. ನಾವು ಚೆನ್ನಾಗಿದ್ರೆ ಎಲ್ಲಾರು ನೋಡ್ತಾರೆ. ಅದು ಅಲ್ದ ನಾನ್ ಇಷ್ಟು ಚೆನ್ನಾಗ್ ಆಗಕ್ಕೆ ಕಾರಣ
ಈ ಮಾತಾಯ್ತು ಇವ್ರಿಲ್ಲ ಅಂದಿದ್ರೆ ನಾನು ಇವತ್ತು ನಾನು ಏನಾಗ್ತಿದ್ದೋ ನನಗೆ ಈಗ ನಂದೊಂದು 60% ಇದ್ರೆ ಅಥವಾ 40% ಇದ್ರೆ ನಮ್ಮ ಅತ್ತೆಯಲ್ಲಿ 60% ಇರುತ್ತೆ. ಯಾಕಂದ್ರೆ ಅವರು ನನಗೆ ಕೋಆಪರೇಟ್ ತುಂಬಾನೇ ಮಾಡಿದ್ದಾರೆ. ನಾನು ಹೇಳೋದಲ್ಲ, ನಾನೇನಾರು ಹೇಳ್ದಾಗ ಅವ್ರು ನನಗೆ ಇದು ಕರೆಕ್ಟ್ ಅಲ್ಲ, ಇದು ಸರಿ ಅಂತ ಹೇಳ್ತಾರೆ. ಅಥವಾ ಅವ್ರೇನಾರು ಹೇಳ್ದಾಗ ನಾನು ಇದು ಸರಿ ಅಮ್ಮ, ಇದು ಸರಿ ಅಲ್ಲ ಅಂತ ನಾನು ಹೇಳ್ತೀನಿ. ಸೊ ನಮ್ಮಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಪ್ರತಿಯೊಂದು ಚೆನ್ನಾಗಿ ಹೋಗ್ತಿದೆ. ಈಗ ನಮ್ಗೇನಾದ್ರು ಸರಿ ಇಲ್ಲ ಅಂತ ಅಂದಿದ್ರೆ ಅಂದ್ರೆ ನನಗ್ ಗೊತ್ತಿಲ್ಲ, ಮಕ್ಳಿಗಿನ್ನ ನಾನು ಜಾಸ್ತಿ ಇವಳನ್ನ ಹಚ್ಕೊಬಿಟ್ಟಿದೀನಿ. ಇವಳು ಅಂದ್ರೆ ಎಲ್ಲ ಒಳ್ಳೇದೇ ಹೇಳ್ತಾಳೆ, ಒಳ್ಳೇದೇ ಇದ್ ಮಾಡ್ತಾಳೆ. ಆದ್ರೆ ಮಕ್ಳು ಸ್ವಲ್ಪ ಜಾಸ್ತಿ ಇದು, ಅದಕ್ಕಾಗಿ ಜಾಸ್ತಿ ಇದು ಮಕ್ಳಿಗಿಂತ. ಗ್ರೇಟ್. ಸೊ ನಂಗೆ ಅಷ್ಟೇ, ನಾನು ಆಲ್ಮೋಸ್ಟ್ ಈಗ ಅವಳು ಅಷ್ಟೇ ಈಗ ಅವ್ರ ಅಮ್ಮ ಜಾಸ್ತಿ ನನ್ನ ಹಚ್ಕೊಬಿಡ್ತಾಳೆ. ಸಪೋಸ್ ನಾನು ಎಲ್ಲಾರು ಹೋದಾಗ ನಮ್ಮ ಅಮ್ಮಗೆ ಒಂದ್ ಫೋನ್ ಮಾಡ್ತೀನಿ ಅಲ್ವಾ, ಫಸ್ಟ್ ಬೆಳಿಗ್ಗೆ ಫೋನ್ ಇಲ್ಲೇನೆ ನನ್ ಕೀಲಿಂದಾನೆ ಒಂದ್ ಫೋನ್ ಮಾಡಿರ್ತೀನಿ. ಮನೇಲೆ ಇದ್ರು ನಾನ್ ಕೆಳಗಿರ್ತೀನಲ್ಲ, ಬೆಳಗ್ಗೆನೆ ಫಸ್ಟ್ ಮಾಡೋದೇ ನನ್ ಫೋನ್ ರತಡಿದೆ ಒತ್ತಾ ಅಂತ ಫೋನು ಒತ್ತು ಅಂತ ಒಂದ್ ಫೋನು. ಅಂದ್ರೆ ಇದು ರೂಢಿಯಾಗಿ ಬಂದಿರುವಂತದ್ದು. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ತುಂಬಾನೇ ಚೆನ್ನಾಗಿ ಹೋಗ್ತಿದೆ. ಸೊ ಇದನ್ನ ನಾವು ಯಾವ ತರ ಇದೀವಿ ಲೈಫ್ ಸ್ಟೈಲ್ ಅದನ್ನ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತಾ ಇದೀವಿ ಅಷ್ಟೇ. ಯಾರೋ ನಾವ್ ಇದು ಬೇಕು ಅಂತ ಮಾಡಿ ಇದನ್ನೇ ಪ್ಲಾನ್ ಮಾಡಿದಂತದಲ್ಲ. ಕೆಲವೊಬ್ರು ಅನ್ಕೊಳ್ತಾರೆ ಇದು ಪ್ಲಾನಿಂಗ್ ಮತ್ತೆ ಅದು ಇದು ಅಂತ, ಎಂತದ್ದು ಇಲ್ಲ. ನೀವು ನಮ್ಮ ಫಸ್ಟ್ ವ್ಲಾಗ್ ಇಂದ ನೋಡ್ಬೋದು. ನಮ್ಮ ಅತ್ತೆದು ನಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ವಿಡಿಯೋಸ್ ಇದೇ ತರ ಇದೆ. ನೆಕ್ಸ್ಟ್ ಬರೋ ವಿಡಿಯೋಸ್ಗಳು ಅಷ್ಟೇ ತುಂಬಾನೇ ಚೆನ್ನಾಗಿರೋ ವಿಡಿಯೋಸ್ಗಳು ನಾವು ಅಪ್ಲೋಡ್ ಮಾಡ್ತೀವಿ. ಸೊ ವೇಟ್ ಮಾಡ್ತೀವಿ. ಸೊ ಇವತ್ತಿನ ವ್ಲಾಗ್ ಏನ್ ಮಾಡೋಣ ಆಯ್ತಾ. ಸೊ ಪ್ಲೀಸ್ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಈಗ 2000 ಮೀರ್ಸ್ರಿ, ಸಬ್ಸ್ಕ್ರೈಬ್ ಆಗಿ. ಇನ್ನೊಂದ್ 110 ಜನ 120 ಜನ ಇದಾರೆ, 2000 ಮೇಲೆ ಹೌದು. ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನಮ್ ವಿಡಿಯೋಸ್. ನಾವ್ ಇನ್ನೂ ಬೇರೆ ಸ್ಪೆಷಲ್ ನ್ಯೂಸ್ ಗಳು ಕೊಡ್ಬೇಕು ಅಂತಿದೀವಿ. ಹೌದು, ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ನಾವ್ ಯಾವ ತರ ಇರ್ತೀವಿ, ನಾವ್ ಯಾವ ತರ ಆಚೆ ಓಡಾಡ್ತೀವಿ, ನಾವ್ ಯಾವ ತರ ಬಿಸ್ನೆಸ್ ಮಾಡ್ತೀವಿ, ಇನ್ನೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಅದನ್ನೆಲ್ಲ ನೋಡ್ತಾ ಇರಿ, ನಿಮ್ಗೂ ಬೇಜಾರ್ ಕಳಿಯುತ್ತೆ. ಹೌದು. ಸೊ ಥ್ಯಾಂಕ್ ಯು ಸೋ ಮಚ್.